ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 14 ಬ್ಲಡ್ ರಿಲೇಷನ್, ಕನ್ನಡದಲ್ಲಿ ರಕ್ತ ಸಂಬಂಧಗಳು, ಇದ್ರ ಮೇಲೆ 35 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ಅಲ್ಲಿ ಆ ಚಾಪ್ಟ್ರಲ್ಲಿ ಕ್ವಶನ್ನ ಸಾಲ್ವ್ ಮಾಡ್ಸೋಕೆ ಮುಂಚೆನೆ ನಿಮಗೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನರ್ಸರಿ ಸ್ಕೂಲು ಸಿಲೆಬಸ್ ಆಯಿತಾ, ನರ್ಸರಿ ಸ್ಕೂಲ್ದು ಬುಕ್ಕು. ಇದರಲ್ಲಿ ಆಲ್ರೆಡಿ ಸುಮಾರು ಸಲ ನೋಡಿದಿರೋ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೈನಿಕ್ ಸ್ಕೂಲ್ ಸಿಲೆಬಸ್ನ ಸ್ಕೇಲ್ ಡೌನ್ ಮಾಡಿಬಿಟ್ಟು ನರ್ಸರಿ ಸ್ಕೂಲ್ ಮಕ್ಕಳಿಗೆ ಜನರಲ್ ನಾಲೆಜ್ ಎಲ್ಲ ರೆಡಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಸುಮಾರು ಎಕ್ಸಾಂಪಲ್ಲು ಬೇರೆ, ಅದು ಪ್ಲೇ ಲಿಸ್ಟ್ ಬೇರೆದಲ್ಲಿದೆ, ಬೇಕು ಅಂದರೆ ಅದನ್ನು ವಾಚ್ ಮಾಡಿ. ಇಲ್ಲಿ ನೋಡಿ, ಫ್ಯಾಮಿಲಿ ಟ್ರೀ ಅಂದ್ಬಿಟ್ಟು ಆಯಿತಾ, ನರ್ಸರಿ ಸ್ಕೂಲ್ ಬುಕ್ಕು ನಾನೇ ಡಿಸೈನ್ ಮಾಡಿರೋದು ಆಯಿತಾ. ಆಲ್ರೆಡಿ ಹೇಳಿದ್ದೀನಿ ನಿಮಗೆ, UPSC ಸಿಲೆಬಸ್ನ ಸ್ಕೇಲ್ ಡೌನ್ ಮಾಡಿಬಿಟ್ಟು 5ನೇ ಕ್ಲಾಸ್ ಮಕ್ಕಳ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಸೈನಿಕ್ ಸ್ಕೂಲ್ ಸಿಲೆಬಸ್ ಆಗಿ ಮಾಡಿದ್ದಾರೆ. ನಾವೇನು ಮಾಡಿದ್ದೀವಿ ಅಂದರೆ 5ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ನ ಸ್ಕೇಲ್ ಡೌನ್ ಮಾಡಿಬಿಟ್ಟು ನರ್ಸರಿ ಮಕ್ಕಳ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ನರ್ಸರಿ ಸ್ಕೂಲ್ ಸಿಲೆಬಸ್ ಮಾಡಿದ್ದೀವಿ ಆಯಿತಾ. ಇಲ್ಲಿ ನೋಡಿ, ಇದ್ರ ಬಗ್ಗೆ ಬ್ಲಡ್ ರಿಲೇಷನ್ ಬಗ್ಗೆ. ಬ್ಲಡ್ ರಿಲೇಷನ್ ಅಂದರೆ ನಾವು ಏನು ಮಾಡಿದ್ದೀನಿ ಅಂತ ಫ್ಯಾಮಿಲಿ ಟ್ರೀ ಅಂತ ಹಾಕಿದ್ದೀನಿ. ನೋಡಿ, ಈ ಫೋಟೋ ಡಿಸ್ಪ್ಲೇ ಆಗ್ತಾ ಇದೆ ಆಯಿತಾ. ಇಲ್ಲಿ ಫ್ಯಾಮಿಲಿ ಟ್ರೀ ಆಯಿತಾ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಅದೇನೆ. ಇಲ್ಲಿ ಏನಿದೆ, ಫಸ್ಟು ಆ ಮಗು ಮಧ್ಯದಲ್ಲಿ ಸೆಂಟ್ರಲ್ಲಿ ಆ ಮಗು ಹೆಸರು, ಬಲಗಡೆ ಎಲ್ಲ ಗ್ರ್ಯಾಂಡ್ ಮದರು ಮೆಟರ್ನಲ್ಲು, ಗ್ರ್ಯಾಂಡ್ ಫಾದರು ಮೆಟರ್ನಲ್ಲು, ಆಂಟು, ಯಂಗರ್ ಸಿಸ್ಟರು, ಅಂಕಲ್ಲು, ಯಂಗರ್ ಬ್ರದರು, ಫ್ರೆಂಡು, ಟೀಚರ್ ಅಂತ ಇದಿದೆ. ಫ್ಯಾಮಿಲಿ ಟ್ರೀ ಅಂದರೆ ನಮ್ಮದು ಫ್ಯಾಮಿಲಿ ಟ್ರೀ ಅಂದರೆ ನಮ್ಮದು ಸ್ಕೂಲು ಮತ್ತು ಅವ್ರದ್ದು ಫ್ಯಾಮಿಲಿ ಎರಡನ್ನೂ ಕಂಬೈನ್ ಮಾಡ್ಬಿಟ್ಟು ಮಾಡಿದ್ದೀನಿ ಆಯಿತಾ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಗ್ರ್ಯಾಂಡ್ ಫಾದರು, ಗ್ರ್ಯಾಂಡ್ ಮದರು, ಪೆಟರ್ನಲ್ಲು ಅಂದರೆ ತಂದೆ ಕಡೆಯವರು, ಗ್ರ್ಯಾಂಡ್ ಆಂಟು, ಗ್ರ್ಯಾಂಡ್ ಅಂಕಲ್ಲು, ಫಾದರ್ ಇನ್ ಲಾ, ಮದರ್ ಇನ್ ಲಾ, ಎಲ್ಡರ್ ಬ್ರದರು, ಎಲ್ಡರ್ ಸಿಸ್ಟರ್. ಆಲ್ಮೋಸ್ಟ್ ನರ್ಸರಿ ಸ್ಕೂಲ್ ಮಕ್ಕಳು ಲೆವೆಲ್ಗೆ ತಕ್ಕಂತೆ ಇದನ್ನು ಕವರ್ ಮಾಡಿದ್ವಿ ಆಯಿತಾ. ಮಕ್ಕಳು ಇನ್ನೂ ಜಾಸ್ತಿ ಕಲಿಬೇಕು ಅಂತ ಅಂದರೆ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ಫೋಟೋ ನೋಡಿ. ನೆಕ್ಸ್ಟ್ ಏನಿದೆ, ರಿಲೇಟಿವ್ಸ್ ಅನ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ. ಇನ್ನು ಮಕ್ಕಳೇನೋ ಜಾಸ್ತಿ ಇದು UKG ಮಕ್ಳಿಗೂ ಆಗುತ್ತೆ, ಮತ್ತು UKG ಮಕ್ಕಳು ಆಲ್ರೆಡಿ ನಮ್ಮ ಸ್ಕೂಲಲ್ಲಿ ಕಲ್ತಿದ್ದಾರೆ. UKG ಮಕ್ಕಳು ಆಯಿತಾ, 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೂ ಆಗುತ್ತೆ ಆಯಿತಾ. ಇಷ್ಟು ಕಲ್ತ್ಕೊಂಡ್ರೆ ಈ ಚಾಪ್ಟರ್ ಆನ್ಸರ್ ಮಾಡ್ಬೋದು. ಸೈನಿಕ್ ಸ್ಕೂಲ್ ಸಿಲೆಬಸ್ ಇದೆಯಾ, ಇದನ್ನು ಆನ್ಸರ್ ಮಾಡ್ಬೋದು. ಇದು ನೋಡಿ, ಅಲ್ಲೂ ಡಿಸ್ಪ್ಲೇ ಆಗ್ತಾ ಇದೆ. ರಿಲೇಟಿವ್ಸ್ ಅಂದರೆ ನಂಟರು, ಮದರ್ ಅಂದರೆ ಅಮ್ಮ, ಫಾದರ್ ಅಂದರೆ ಅಪ್ಪ. ನಾವೆಲ್ಲ ಪೊಯಮ್ಸ್ ಥರ ಹೇಳ್ಕೊಡೋದು, ರೈಮ್ಸ್ ಥರ ಹೇಳ್ಕೊಡ್ತೀವಿ ಇದನ್ನೇ. ಸನ್ ಅಂದರೆ ಮಗ, ಡಾಟರ್ ಅಂದರೆ ಮಗಳು, ಎಲ್ಡರ್ ಬ್ರದರ್ ಅಂದರೆ ಅಣ್ಣ, ಯಂಗರ್ ಬ್ರದರ್ ಅಂದರೆ ತಮ್ಮ, ಎಲ್ಡರ್ ಸಿಸ್ಟರ್ ಅಂದರೆ ಅಕ್ಕ, ಯಂಗರ್ ಸಿಸ್ಟರ್ ಅಂದರೆ ತಂಗಿ, ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ ಅಥವಾ ತಾತ, ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ ಅಥವಾ ಅವ್ವ, ಹಸ್ಬೆಂಡ್ ಅಂದರೆ ಗಂಡ, ವೈಫ್ ಅಂದರೆ ಹೆಂಡತಿ, ಫಾದರ್ ಇನ್ ಲಾ ಅಂದರೆ ಮಾವ, ಮದರ್ ಇನ್ ಲಾ ಅಂದರೆ ಅತ್ತೆ, ಸನ್ ಇನ್ ಲಾ ಅಂದರೆ ಅಳಿಯ, ಡಾಟರ್ ಇನ್ ಲಾ ಅಂದರೆ ಸೊಸೆ, ಅಂಕಲ್ ಅಂದರೆ ಚಿಕ್ಕಪ್ಪ, ಆಂಟ್ ಅಂದರೆ ಚಿಕ್ಕಮ್ಮ, ಗ್ರ್ಯಾಂಡ್ ಅಂಕಲ್ ಅಂದರೆ ದೊಡ್ಡಪ್ಪ, ಗ್ರ್ಯಾಂಡ್ ಆಂಟ್ ಅಂದರೆ ದೊಡ್ಡಮ್ಮ ಆಯಿತಾ. ನೆಕ್ಸ್ಟ್ ಪೇಜು. ಬ್ರದರ್ ಇನ್ ಲಾ ಅಂದರೆ ಭಾವ, ಚಿಲ್ಡ್ರನ್ ಅಂದರೆ ಮಕ್ಕಳು, ಸಿಸ್ಟರ್ ಇನ್ ಲಾ ಅಂದರೆ ಅತ್ತಿಗೆ, ಹಸ್ಬೆಂಡ್ ಯಂಗರ್ ಬ್ರದರ್ ಅಂದರೆ ಮೈದುನ, ಯಂಗರ್ ಬ್ರದರ್ಸ್ ವೈಫ್ ಅಂದರೆ ನಾದಿನಿ, ಫ್ರೆಂಡ್ ಅಂದರೆ ಗೆಳೆಯ ಅಥವಾ ಗೆಳತಿ, ಫ್ರೆಂಡ್ಶಿಪ್ ಅಂದರೆ ಗೆಳೆತನ, ನೆಪ್ಯೂ ಅಂದರೆ ಸೋದರಳಿಯ ಆಯಿತಾ, ಅಣ್ಣನ ಮಗನೋ ತಂಗಿ ಮಗನೋ ಆಗುತ್ತೆ, ನೀಸ್ ಅಂದರೆ ಸೋದರ ಸೊಸೆ, ಅಣ್ಣನ ಮಗಳು ತಂಗಿ ಮಗಳು ಆಗುತ್ತೆ, ಮೆಟರ್ನಲ್ ಅಂಕಲ್ ಅಂದರೆ ಸೋದರ ಮಾವ ತಾಯಿ ಕಡೆಯವರು, ಮೆಟರ್ನಲ್ ಆಂಟ್ ಅಂದರೆ ಸೋದರ ಅತ್ತೆ ತಾಯಿ ಕಡೆಯವರು, ಪೆಟರ್ನಲ್ ಅಂಕಲ್ ಅಂದರೆ ಸೋದರ ಮಾವ ತಂದೆ ಕಡೆಯವರು, ಪೆಟರ್ನಲ್ ಆಂಟ್ ಅಂದರೆ ಸೋದರ ಅತ್ತೆ ತಂದೆ ಕಡೆಯವರು, ಆರ್ಫನ್ ಅಂದರೆ ಅನಾಥ, ವೈಫ್ ಸಿಸ್ಟರ್ ಹಸ್ಬೆಂಡ್ ಆಯಿತಾ, ಷಡ್ಕ, ಹಸ್ಬೆಂಡ್ ಬ್ರದರ್ ವೈಫ್ ವಾರ್ಗಿತಿ, ವೈಫ್ ಬ್ರದರ್ ಬಾಮೈದ. ನೆಕ್ಸ್ಟ್ ಪೇಜಲ್ಲಿ ಏನಿದೆ, ಸೊ ಅಷ್ಟೇ ಆಯಿತಾ. ಇದನ್ನು ನೀಟಾಗಿ ಕಲ್ತ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ PDF ಅಟ್ಯಾಚ್ ಮಾಡ್ತೀನಿ, ಇಲ್ಲಾಂದ್ರೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಒಂದ್ಸಲ ಬರ್ಕೊಳ್ಳಿ, ಒಂದ್ಸಲ ಬರೋದ್ರೆ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಒಂದ್ಸಲ ಬರೆದು ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಶುರು ಮಾಡಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಇದು ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡಿ ಅಂದರೆ, ಕ್ವಶನ್ನ ವಿಜುವಲೈಸ್ ಮಾಡ್ಕೋಬೇಕು ಆಯಿತಾ. ನೆಪ್ಯೂ ಅಂದರೆ ಅಣ್ಣನ ಮಗ ಅಥವಾ ತಂಗಿಯ ಮಗ, ನೀಸ್ ಅಂದರೆ ಅಣ್ಣನ ಮಗಳು ಅಥವಾ ತಂಗಿಯ ಮಗಳು. ಇದನ್ನೆಲ್ಲ ವಿಜುವಲೈಸ್ ಮಾಡ್ಕೋಬೇಕು ಆಯಿತಾ. ಗಂಡನ ಕಡೆಯವರು, ಹೆಂಡತಿ ಕಡೆಯವರು, ಅಪ್ಪನ ಕಡೆಯವರು, ಅಮ್ಮನ ಕಡೆಯವರು, ಮಾವ ಮತ್ತು ಬಾಮೈದ, ಇದನ್ನೆಲ್ಲ ಬರುತ್ತೆ, ಇಲ್ಲೆಲ್ಲ ಬರುತ್ತೆ. ಅದನ್ನು ವಿಜುವಲೈಸ್ ಮಾಡಿಕೊಂಡು ಇದು ಮಾಡಬೇಕು, ಸಾಲ್ವ್ ಮಾಡಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಅದಕ್ಕೋಸ್ಕರ ಇದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಕ್ವಶನಲ್ಲಿ ಏನು ಬರ್ತದೆ ಅದನ್ನು ವಿಜುವಲೈಸ್ ಮಾಡ್ಕೊಂಡು ಸಾಲ್ವ್ ಮಾಡಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದೀನಿ ಅಂದರೆ, ಪಾಯಿಂಟಿಂಗ್ ಟು ಎ ಮ್ಯಾನ್ ಆನ್ ದ ಸ್ಟೇಜ್ ರೀತಾ ಸೆಡ್ ಆಯಿತಾ. ಸ್ಟೇಜ್ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನಂತೆ, ಅವನ್ನ ತೋರಿಸ್ಬಿಟ್ಟು ರೀಟಾ ಹೇಳ್ತಾರಂತೆ ಆಯಿತಾ. ಪಾಯಿಂಟಿಂಗ್ ಟು ಎ ಮ್ಯಾನ್ ಆನ್ ದ ಸ್ಟೇಜ್ ರೀಟಾ ಸೆಡ್.
ಸ್ಟೇಜ್ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಇದಂತೆ ಅವ್ನು ತೋರಿಸ್ಬಿಟ್ಟು ರೀಟಾ ಹೇಳ್ತಾರಂತೆ. ಏನ್ ಹೇಳ್ತಾರೆ ಅಂದ್ರೆ ಈ ಇಸ್ ದ ಬ್ರದರ್ ಆಫ್ ದ daughter of the DAUGHTR daughter of the wife of my ಹಸ್ಬೆಂಡ್. ಈ ರೀತಿ ಹೇಳ್ತಾರೆ ಆಯ್ತಾ. ಫಸ್ಟ್ ರಿಲೇಷನ್ ಮಾರ್ಕ್ ಮಾಡಿ. ಬ್ರದರ್ ಇದೆ, ಡಾಟರ್ ಇದೆ, ವೈಫ್ ಇದೆ, ಹಸ್ಬೆಂಡ್ ಇದೆ ಆಯ್ತಾ. ಸೆಕೆಂಡ್ ಸ್ಟೆಪ್ಪಲ್ಲಿ ರಿಲೇಷನ್ನ ಮಾರ್ಕ್ ಮಾಡಿ ಆಯ್ತಾ. ಈಗ ಪುನಃ ರಿಪೀಟ್ ಮಾಡ್ತೀನಿ ನೋಡಿ. ಪಾಯಿಂಟಿಂಗ್ ಟು ಎ ಮ್ಯಾನ್ ಆನ್ ದ ಸ್ಟೇಜ್, ರೀಟಾ ಸೆಡ್, ರೀಟಾ ಹೇಳ್ತಾರೆ ಅಂತೆ ಈ ಇಸ್ ದ ಬ್ರದರ್ ಆಫ್ ದ ಡಾಟರ್ ಆಫ್ ದ ವೈಫ್ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ಬ್ರದರ್ ಆಫ್ ದ ಡಾಟರ್ ಆಯ್ತಾ. ಈ ಹುಡುಗಿಗೆ ಇವನು ಬ್ರದರ್ ಅಂತೆ, ಸೊ ಇವರಿಬ್ರು ಏನಾಗ್ತಾರೆ, ಬ್ರದರ್ ಸಿಸ್ಟರ್ ಆಗ್ತಾರೆ ಆಯ್ತಾ. ಬ್ರದರ್ ಆಫ್ ದ ಡಾಟರ್ ಅಂತ ಹೇಳಿದ್ದಾರೆ, ಈ ಹುಡುಗಿ ಬ್ರದರ್ ಅಂತೆ, ಅಂದ್ರೆ ಬ್ರದರ್ ಸಿಸ್ಟರ್ ಆಗ್ತಾರಂತೆ ಆಯ್ತಾ. ನೆಕ್ಸ್ಟ್ ನೋಡಿ, ಡಾಟರ್ ಆಫ್ ದ ವೈಫ್ ಅಂದ್ರೆ ಈ ವೈಫ್ಗೆ ಇವಳು ಡಾಟರ್ ಆಗ್ತಾಳೆ, ಆಯ್ತಾ. ಇಲ್ಲಿ ನೋಡಿ, ಈ ವೈಫ್ಗೆ ಇವಳು ಡಾಟರ್ ಆದ್ರೆ ಇವನು ಏನಾಗಬೇಕು, ಇವನು ಸನ್ ಆಗಬೇಕು ಆಯ್ತಾ. ಇವನು ಸನ್ ಆಗ್ಬೇಕು ಆಯ್ತಾ. ಈ ವೈಫ್ಗೆ ಇವಳು ಡಾಟರ್ ಆದ್ರೆ ಬ್ರದರ್ ಸಿಸ್ಟರ್ ಅಲ್ಲ, ಇವರಿಬ್ರು ಬ್ರದರ್ ಸಿಸ್ಟರ್ ಆಗಿರೋದ್ರಿಂದ ಇವನು ಸನ್ ಆಗ್ತಾರೆ, ಇವಳು ಡಾಟರ್ ಆಗ್ತಾರೆ. ಆಫ್ ಮೈ ಹಸ್ಬೆಂಡ್ ಅಂತ ಹೇಳಿದ್ರೆ, ಆಫ್ ಮೈ ಹಸ್ಬೆಂಡ್ ಅಂದ್ರೆ ಇವಳೇ ರೀಟಾ ಆಯ್ತಾ. ಈ ವೈಫ್ ಇದೆಯಲ್ಲ, ಇವಳೇ ರೀಟಾ ಆಗಿರ್ತಾರೆ ಆಯ್ತಾ. ಇವಳೇ ರೀಟಾ ಆಗಿದ್ರೆ ಇವನೇನಾಗಿರ್ತಾನೆ, ಇವನು ಅವಳ ಮಗ ಆಗಿರ್ತಾನೆ ಆಯ್ತಾ. ಇವಳೇ ರೀಟಾ ಆಗಿರ್ತಾಳೆ, ಇವನು ಅವನ ಮಗ ಆಗಿರ್ತಾನೆ ಆಯ್ತಾ. ಪಾಯಿಂಟಿಂಗ್ ಟು ಎ ಮ್ಯಾನ್ ಆನ್ ದ ಸ್ಟೇಜ್, ರೀಟಾ ಸೆಡ್ ಈಸ್ ದ ಬ್ರದರ್ ಅಂತ ಹೇಳಿದ್ರೆ, ಸೊ ಏನಾಗುತ್ತೆ, ಇವಳು ಮಗಳಾಗ್ತಾರೆ, ಇವನು ಮಗ ಆಗ್ತಾನೆ. ಸೊ ರೀತಾಗೆ ಇವನೇನಾಗ್ತಾನೆ, ಸನ್ ಆಗ್ತಾನೆ ಅಷ್ಟೆ ಆಯ್ತಾ. ಕ್ವಶನ್ ನಂಬರ್ 1ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಆಪ್ಷನ್ ಎ ಅಲ್ಲ, ಆಪ್ಷನ್ ಎ. ನಾನು 1 ಅಂತ ಆಗ್ಬಿಟ್ಟಿದೆ, ಆಪ್ಷನ್ ಎ. ನೋಡಿ, ಫಸ್ಟ್ ಕ್ವಶನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ, ವೇದಿಕೆಯ ಮೇಲಿದ್ದ ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ, ರೀಟಾ ವೇದಿಕೆ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಇದ್ರಂತೆ ಆಯ್ತಾ. ವೇದಿಕೆ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಇದ್ರಂತೆ, ಅವನ್ನ ತೋರಿಸ್ಬಿಟ್ಟು ರೀಟಾ ಹೇಳ್ತಾರಂತೆ. ವೇದಿಕೆ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ನ ತೋರಿಸ್ಬಿಟ್ಟು ರೀಟಾ ಹೇಳ್ತಾರೆ. ಅವನು ನನ್ನ ಗಂಡನ ಹೆಂಡತಿಯ ಮಗಳ ಸಹೋದರ ಆಯ್ತಾ. ವೇದಿಕೆ ಮೇಲೆ ಒಬ್ಬ ವ್ಯಕ್ತಿ ಇದಂತೆ, ಅವ್ನು ತೋರಿಸ್ಬಿಟ್ಟು ರೀಟಾ ಹೇಳ್ತಾರಂತೆ, ಅವನು ನನ್ನ ಗಂಡನ ಹೆಂಡತಿಯ ಮಗಳ ಸಹೋದರ ಅಂತ ಹೇಳ್ತಾರಂತೆ ಆಯ್ತಾ. ನನ್ನ ಗಂಡನ ಹೆಂಡತಿಯ ಮಗಳ ಸಹೋದರ ಅಂದ್ರೆ ನೋಡಿ, ನನ್ನ ಗಂಡನ, ಇವರಿಬ್ರು ಗಂಡ ಹೆಂಡತಿರಾಗ್ತಾರೆ. ಇವರಿಬ್ರು ಏನಾಗ್ತಾರೆ, ಗಂಡ ಹೆಂಡತಿ. ರೀಟಾ ಅಲ್ವಾ ಹೇಳ್ತಾ ಇರೋದು, ನನ್ನ ಗಂಡನ, ಹಂಗಂದ್ರೆ ಇವಳೇ ರೀಟಾ ಆಗಿರ್ತಾಳಂತೆ ಆಯ್ತಾ. ನನ್ನ ಗಂಡನ ಹೆಂಡತಿಯ ಮಗಳ, ಹಂಗಂದ್ರೆ ರೀಟಾಗೆ ಇವಳು ಮಗಳಾಗಿರ್ತಾಳೆ. ಮಗಳ ಸಹೋದರ ಅಂತೆ. ಮಗಳ ಸಹೋದರ ಅಂದ್ರೆ ಇವರಿಬ್ರು ಅಕ್ಕ ತಮ್ಮ ಇರ್ಬೋದು, ಅಥವಾ ಅಣ್ಣ ತಂಗಿ ಇರ್ಬೋದು ಆಯ್ತಾ. ಮಗಳ ಸಹೋದರ ಅಂದ್ರೆ ರೀಟಾಗೆ ಏನಾಗ್ತಾರೆ, ಇವನು ಮಗ ಆಗ್ತಾನೆ. ರೀಟಾಗೆ ಇವಳು ಮಗಳಾಗ್ತಾಳೆ, ಇವನು ಮಗ ಆಗ್ತಾನೆ ಆಯ್ತಾ. ಇವನೇನಾಗ್ತಾನೆ, ರೀಟಾಗೆ ಮಗ ಆಗ್ತಾನೆ ಆಯ್ತಾ. ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಆನ್ಸರ್ ಮಾಡಿ. ಕ್ವಶನ್ ನಂಬರ್ 1ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 1ಗೆ ಆನ್ಸರ್ ಮಗ, ಆಪ್ಷನ್ ಎ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ, ಪಾಯಿಂಟಿಂಗ್ ಟುವರ್ಡ್ಸ್ ಎ ಬಾಯ್ ವೀಣಾ ಸೆಡ್. ಯಾರೋ ಒಬ್ಬ ಹುಡುಗ ಇರ್ತಾನಂತೆ, ಇವನ್ ಕಡೆ ಕೈ ತೋರಿಸ್ಬಿಟ್ಟು ವೀಣಾ ಹೇಳ್ತಾರಂತೆ. ಆಯ್ತಾ. ಏನ್ ಹೇಳ್ತಾರೆ, ಈಸ್ ದ ಸನ್ ಆಫ್
ಓನ್ಲಿ ಸನ್ ಆಫ್, ಓನ್ಲಿ ಸನ್ ಆಫ್, he is the son of, only son of my grandfather, grandfather, my grandfather ಅಂತ ಹೇಳ್ತಾರೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. he is the son of, only son of my grandfather ಅಂತ ವೀಣಾ ಹೇಳ್ತಾರೆ. ಹಾಗಾದ್ರೆ ಇವ್ರೇನಾಗಬೇಕು? ಗ್ರ್ಯಾಂಡ್ ಪ, ಗ್ರ್ಯಾಂಡ್ ಪ, ಆಯ್ತಾ? ಇವರು ಗ್ರ್ಯಾಂಡ್ ಪ, ಗ್ರ್ಯಾಂಡ್ ಪಾಗೆ ಒಬ್ಬನೇ ಮಗ ಅಂತ. ಒಬ್ಬನೇ ಮಗ ಅಂದ್ರೆ ವೀಣಾಗೆ ಏನಾಗಬೇಕು? ಗ್ರ್ಯಾಂಡ್ ಪ ಆದ್ರೆ ಇವರು ಫಾದರ್ ಆಗ್ತಾರೆ. ಇವ್ರು ಏನಾಗಬೇಕು? ಫಾದರ್ ಆಗ್ತಾರೆ. ಆಯ್ತಾ? ಫಾದರ್ಗೆ ಮಗ, ಫಾದರ್ಗೆ ಮಗ ಅಂದ್ರೆ ಇವ್ರು ಏನಾಗ್ತಾರೆ? ಇವರು ಬ್ರದರ್ ಆಗ್ಬೇಕು. ಕೈ ತೋರಿಸ್ಕೊಂಡು ಯಾರ ಕಡೆ ಹೇಳ್ತಾ ಇದ್ದಾರೆ? ಇವರು ವೀಣಾಗೆ ಬ್ರದರ್ ಆಗ್ಬೇಕು. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ಬ್ರದರ್. ಆಯ್ತಾ? ಕ್ವಶನ್ ನಂಬರ್ 2ಗೆ ಆಪ್ಷನ್ ಬಿ, ಬ್ರದರ್. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಯ್ತಾ? ಏನ್ ಹೇಳ್ತಾರೆ? ಒಬ್ಬ ಹುಡುಗನ ಕಡೆ ತೋರಿಸುತ್ತಾ ವೀಣಾ. ಯಾರೋ ಒಬ್ಬ ಹುಡುಗ ಇದ್ದಾನೆ, ಇಲ್ಲಿ ಯಾರೋ ಒಬ್ಬ ಹುಡುಗ ಇದ್ದಾನೆ, ಅವನ ಕಡೆ ತೋರಿಸುತ್ತಾ ವೀಣಾ ಹೇಳ್ತಾರಂತೆ. ಇಲ್ಲಿ ಯಾರೋ ಒಬ್ಬ ಹುಡುಗ ಇದ್ದಾನಂತೆ, ಇವನ ಕಡೆ ಕೈ ತೋರಿಸ್ಕೊಂಡು ವೀಣಾ ಹೇಳ್ತಾರಂತೆ. ಆಯ್ತಾ? ಅವನು ನನ್ನ ಅಜ್ಜನ, ನನ್ನ ಅಜ್ಜನ ಅಂದ ತಕ್ಷಣ ಏನ್ ಮಾಡ್ಬೇಕು? ಇವನ್ ಮೇಲ್ಗಡೆ ಅಪ್ಪ ಇರಬೇಕು. ಇವನ್ ಮೇಲ್ಗಡೆ ಅಪ್ಪ ಇರಬೇಕು, ಅವನ ಮೇಲ್ಗಡೆ ಅಜ್ಜ ಬರ್ತಾರೆ. ಅರ್ಥ ಆಯ್ತಾ? ಅವನು ನನ್ನ ಅಜ್ಜನ, ನನ್ನ ಅಜ್ಜನ ಅಂದ ತಕ್ಷಣ ಏನ್ ಮಾಡ್ಬೇಕು? ಇವನ್ ಮೇಲೆ ಅಪ್ಪ ಇರಬೇಕು, ಅಪ್ಪನ ಮೇಲೆ ಅಜ್ಜ ಬರ್ತಾರೆ. ಆಯ್ತಾ? ಈಗ ಕಂಟಿನ್ಯೂ ಮಾಡಿ. ಅವನು ನನ್ನ ಅಜ್ಜನ, ಅವನು ನನ್ನ ಅಜ್ಜನ ಒಬ್ಬನೇ ಮಗನ, ಒಬ್ಬನೇ ಮಗನ ಮಗ. ಅರ್ಥ ಆಯ್ತಾ? ಈಗ ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾವುದೋ ಒಂದು ಹುಡುಗನ ಕಡೆ ಕೈ ತೋರಿಸ್ಕೊಂಡು ವೀಣಾ ಹೇಳ್ತಾರಂತೆ. ಅವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ ಅಂತ ಹೇಳ್ತಾರಂತೆ. ಆಯ್ತಾ? ಹಾಗಂದ್ರೆ ವೀಣಾಗೆ ಇವನು ಏನಾಗಬೇಕು? ವೀಣಾಗೆ ಇವರು ಅಜ್ಜ ಅಥವಾ ತಾತ ಆಗ್ಬೇಕು. ಅಜ್ಜ ಅಥವಾ ತಾತ ಆಗಿರ್ಬೇಕು. ಆಯ್ತಾ? ಇವ್ರೇನಾಗಬೇಕು? ವೀಣಾಗೆ ಅಪ್ಪ ಆಗ್ಬೇಕು. ಆಯ್ತಾ? ಇವನೇನ್ಬೇಕು? ಅಪ್ಪನ ಮಗ ಏನಾಗಬೇಕು? ಇವನು ಸಹೋದರ. ಇವನೇನಾಗಬೇಕು? ಸಹೋದರ ಆಗ್ಬೇಕು. ಆಯ್ತಾ? ಈ ಮುಸುಡಿ ವೀಣಾಗೆ ಸಹೋದರ ಆಗ್ಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ಸಹೋದರ ಅಂತ ಮಾತಾಡಿ. ಆಯ್ತಾ? ಕ್ವಶನ್ ನಂಬರ್ 2ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಎ ವುಮನ್ ಇಂಟ್ರೊಡ್ಯೂಸಸ್ ಎ ಮ್ಯಾನ್ ಆಸ್ ದ ಸನ್ ಆಫ್ ದ ಬ್ರದರ್ ಆಫ್ ಅವರ್ ಮದರ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಲೈನ್ ಬೈ ಲೈನ್ ಓದಿ ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಆಯ್ತಾ? ಎ ವುಮನ್ introduces a man, a woman introduces a man as the son of the brother of her mother. ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಎ ವುಮನ್ ಇಂಟ್ರೊಡ್ಯೂಸಸ್ ಎ ಮ್ಯಾನ್ ಆಸ್ ದ ಸನ್ ಆಫ್ ದ ಬ್ರದರ್ ಆಫ್ ಹರ್ ಮದರ್. ಅಂದ್ರೆ ಇವಳು ತಾಯಿ ಆಗ್ಬೇಕು. ಆಯ್ತಾ? ಇವ್ರಿಗೆ ತಾಯಿ ಆಗ್ಬೇಕು. ಆಯ್ತಾ? ಇವ್ರಿಗೆ ಏನಾಗಬೇಕು? ಸಿಸ್ಟರ್ ಆಗ್ಬೇಕು. ಆಯ್ತಾ? ಇವರಿಬ್ರು ಏನಾಗಬೇಕು? ಸಿಸ್ಟರು ಬ್ರದರ್ ಆಗ್ತಾರೆ. ಆಯ್ತಾ? ಬ್ರದರ್ ಮಗ ಇವನು. ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ. ಎ ವುಮನ್ ಇಂಟ್ರೊಡ್ಯೂಸಸ್ ಎ ಮ್ಯಾನ್ ಆಸ್ ದ ಸನ್ ಆಫ್ ಬ್ರದರ್ ಆಫ್ ಹರ್ ಮದರ್. ಆಯ್ತಾ? ಅಂದ್ರೆ ಇವರಿಬ್ರು ಬ್ರದರ್ ಸಿಸ್ಟರ್ ಆಗ್ತಾರೆ. ಆಯ್ತಾ? ಇವರು ಈ ಲೇಡಿಗೆ ತಾಯಿ ಆಗ್ತಾರೆ. ಹಾಗಾದ್ರೆ ಏನ್ ಬರುತ್ತೆ ರಿಲೇಷನ್? ಇವ್ರೇನಾಗ್ಬೇಕು? ಇವರಿಬ್ರು ತಾಯಿ ತಮ್ಮ ಆಗ್ಬೇಕು. ತಾಯಿ ತಮ್ಮ ಅಥವಾ ಅಣ್ಣ ಆಗ್ಬೇಕು, ಅಥವಾ ತಾಯಿ ಸಹೋದರ ಆಗ್ಬೇಕು. ಆಯ್ತಾ? ಇವರು ತಾಯಿ ಸಹೋದರ ಆಗ್ಬೇಕು. ಆಯ್ತಾ? ನಾವು ಮಾವ ಅಂತ ಹೇಳ್ತೀವಿ. ತಾಯಿ ಸಹೋದರನ ಅಣ್ಣ ಆಗಿರ್ಲಿ,
ತಮ್ಮ ಆಗಿರಲಿ ಅವ್ರನ್ನ ಮಾವ ಅಂತ ಕರಿತೀವಿ ಆಯ್ತಾ. ಇವ್ರು ಏನಾಗಬೇಕು ಅಂದರೆ ಮಾವನ ಮಗ ಆಗಬೇಕು ಆಯ್ತಾ. ಇವ್ರಿಗೆ ಮಾವನ ಮಗ ಆಗಬೇಕು. ನೋಡಿ ಇನ್ನೊಂದ್ಸಲ, ಹ್ಯೂಮನ್ಗೆ ತಾಯಿಯ ಸಹೋದರನ ಮಗ, ಹ್ಯೂಮನ್ಗೆ ತಾಯಿಯ ಸಹೋದರನ ಮಗ ಏನಾಗಬೇಕು, ಮಾವನ ಮಗ ಆಗಬೇಕು. ಅದು ಕೊಟ್ಟಿಲ್ಲ, ಅವ್ರು ಕಸಿನ್ ಅಂತ ಕೊಟ್ಟಿದ್ರೆ ಆಯ್ತಾ. ಸೊ ಏನಾಗ್ತಾರೆ ಇವರು, ಕಸಿನ್ ಆಗಬೇಕು, ಕಸಿನ್ ಅಂತ ಕೊಟ್ಟಿದ್ರು. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 3ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕನ್ನಡದಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಒಬ್ಬ ಮಹಿಳೆ ಆಯ್ತಾ, ಒಬ್ಬ ವ್ಯಕ್ತಿ ಅಥವಾ ಪುರುಷ, ಒಬ್ಬ ವ್ಯಕ್ತಿ ಅಥವಾ ಪುರುಷನನ್ನ ತೋರಿಸ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಇವ್ರು ತೋರಿಸ್ಬಿಟ್ಟು ನನ್ನ ತಾಯಿಯ ಸಹೋದರನ ಮಗ ಅಂತ ಆಯ್ತಾ, ಅವರ ತಾಯಿಯ ಸಹೋದರನ ಮಗ ಅಂತ ಇವನು ಸ್ಟ್ರೈಟ್ ಫಾರ್ವರ್ಡಲ್ಲಿ ಕೊಟ್ಟಿದ್ದಾರೆ ಆಯ್ತಾ. ಇವನ್ನ ತೋರಿಸ್ಬಿಟ್ಟು ಈ ಮಹಿಳೆ ಹೇಳ್ತಾರಂತೆ, ಇವರು ನನ್ನ ತಾಯಿಯ ಸಹೋದರನ ಮಗ ಆಯ್ತಾ. ಅವ್ರ ತಾಯಿ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು. ಅಂದರೆ ಇವ್ರು ಏನಾಗುತ್ತೆ, ತಾಯಿ ಸಹೋದರ ಅಂದರೆ ಮಾವ ಅಂತ ಹೇಳ್ತಾರೆ ಆಯ್ತಾ. ಮಾವನ ಮಗ ಅಂತ ಹೇಳೋದ್ ಬದಲು ನನ್ನ ತಾಯಿಯ ಸಹೋದರನ ಮಗ ಅಂತ ಹೇಳಿದ್ರೆ ಆಯ್ತಾ. ಅಂದ್ರೆ ಏನಂತ ಹೇಳ್ತಾರೆ, ಮಾವನ ಮಗ ಅಂತ ಕೊಟ್ಟಿಲ್ಲ ಅವರು, ಮಾವನ ಮಗ ಅಂತ ಕೊಟ್ಟಿಲ್ಲ ಅವರು, ಕನ್ನಡದಲ್ಲಿ ಸೋದರ ಸಂಬಂಧಿ ಅಂತ ಕೊಟ್ಟಿದ್ದಾರೆ, ಸೋದರ ಸಂಬಂಧಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದ್ರೆ, ಪಾಯಿಂಟಿಂಗ್ ಟು ಗೋವಿಂದ್, ಗೋಪಾಲ್ ಸೆಡ್. ಫಸ್ಟ್ ಸೆಂಟೆನ್ಸ್, ಪಾಯಿಂಟಿಂಗ್ ಟು ಗೋವಿಂದ್, ಗೋಪಾಲ್ ಸೆಡ್. ಪಾಯಿಂಟಿಂಗ್ ಟು ಗೋವಿಂದ್, ಗೋಪಾಲ್ ಸೆಡ್, his father is my father's only son ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪಾಯಿಂಟಿಂಗ್ ಟು ಗೋವಿಂದ್, ಗೋಪಾಲ್ ಸೆಡ್. ಪಾಯಿಂಟಿಂಗ್ ಟು ಗೋವಿಂದ್, ಗೋಪಾಲ್ ಸೆಡ್, his father is my father only son ಆಯ್ತಾ. ಹಾಗಂದ್ರೆ ಇವ್ರೇನಾಗಬೇಕು, ಗೋಪಾಲ್ಗೆ ಇವರು ಫಾದರ್ ಆಗಬೇಕು ಆಯ್ತಾ. ಇವರು ಗೋಪಾಲ್ಗೆ ಫಾದರ್ ಆಗಬೇಕು ಆಯ್ತಾ. ಕ್ವಶನ್ ಕೊಟ್ಟಿದ್ದಾರೆ ಮೈ ಫಾದರ್ ಅಂತ, ಗೋಪಾಲ್ ಹೇಳ್ತಾ ಇದ್ದಾನೆ ಮೈ ಫಾದರ್ ಒನ್ಲಿ ಸನ್ ಅಂತ. ಹಂಗಂದ್ರೆ ಇವರು ಗೋಪಾಲ್ಗೆ ಫಾದರ್ ಆಗಬೇಕು ಆಯ್ತಾ. ಹಂಗಾದ್ರೆ ಇವ್ರು ಏನಾಗಬೇಕು ನೋಡಿ, ಮೈ ಫಾದರ್ಸ್ ಒನ್ಲಿ ಸನ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪನ ಒಬ್ಬನೇ ಮಗ ಅಂದ್ರೆ ಇವನೇ ಗೋಪಾಲ್ ಆಯ್ತಾ. ಹಾಗಾದ್ರೆ ಗೋಪಾಲ್ಗೆ ಗೋವಿಂದ್ ಏನಾಗಬೇಕು, ಹೌ ಗೋಪಾಲ್ ರಿಲೇಟೆಡ್ ಟು ಗೋವಿಂದ್. ಗೋಪಾಲ್ ಗೋವಿಂದ್ಗೆ ಏನಾಗಬೇಕು ಆಯ್ತಾ, ಗೋಪಾಲು ಗೋವಿಂದ್ಗೆ ಫಾದರ್ ಆಗಬೇಕು ಆಯ್ತಾ. ಗೋಪಾಲು ಗೋವಿಂದನ್ಗೆ ಫಾದರ್ ಆಗಬೇಕು ಆಯ್ತಾ. ಕ್ವಶನ್ ಹಂಗೆ ಕೇಳಿದೆ, ಹೌ ಗೋಪಾಲ್ ಈಸ್ ರಿಲೇಟೆಡ್ ಟು ಗೋವಿಂದ್. ಗೋಪಾಲು ಗೋವಿಂದನ್ಗೆ ಫಾದರ್ ಆಗಬೇಕು ಆಯ್ತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ, ಫಾದರ್ ಆಯ್ತಾ. ಅಕಸ್ಮಾತ್ ಕ್ವಶನ್ ಅಲ್ಲಿ ಹೌ ಗೋವಿಂದ್ ಈಸ್ ರಿಲೇಟೆಡ್ ಟು ಗೋಪಾಲ್, ಅಂತ ಕೇಳಿದ್ರೆ ಏನ್ಬೇಕು, ಗೋಪಾಲ್ಗೆ ಗೋವಿಂದ್ ಏನಾಗಬೇಕು ಅಂದ್ರೆ, ಗೋಪಾಲ್ಗೆ ಗೋವಿಂದ್ ಮಗ ಆಗ್ಬೇಕು ಆಯ್ತಾ. ಗೋಪಾಲನಿಗೆ ಗೋವಿಂದ ಮಗ ಆಗ್ಬೇಕು ಆಯ್ತಾ. ಕ್ವಶನ್ ಯಾವ ರೀತಿ ಕೇಳ್ತಾರೆ ಆ ರೀತಿ ಆನ್ಸರ್ ಮಾಡ್ಬೇಕಾಗುತ್ತೆ. ಈ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಹೌ ಗೋಪಾಲ್ ಈಸ್ ರಿಲೇಟೆಡ್ ಟು ಗೋವಿಂದ್, ಅಂತ ಕೇಳಿದ್ದಾರೆ ಆಯ್ತಾ. ಗೋಪಾಲು ಗೋವಿಂದನಿಗೆ ಅಪ್ಪ ಆಗ್ಬೇಕು ಆಯ್ತಾ. ಇನ್ ಕೇಸ್ ಕ್ವಶನ್ ಅಲ್ಲಿ ಗೋವಿಂದು ಗೋಪಾಲ್ಗೆ ಏನಾಗಬೇಕು ಅಂತ ಕೇಳಿದ್ರೆ, ಗೋವಿಂದು ಗೋಪಾಲ್ಗೆ ಏನಾಗಬೇಕು ಅಂದ್ರೆ, ಗೋವಿಂದು ಗೋಪಾಲನಿಗೆ ಮಗ ಆಗ್ಬೇಕು ಆಯ್ತಾ. ಗೋವಿಂದು ಗೋಪಾಲನಿಗೆ ಮಗ ಆಗ್ಬೇಕು, ಅದನ್ನು ಕೊಟ್ಟಿದ್ದಾರೆ ಆಯ್ತಾ, ಸನ್ ಅಂತ ಆಯ್ತಾ. ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ.
ಖಂಡಿತ ಇದರಲ್ಲಿ ಔಟ್ ಆಫ್ ಸ್ಕೋರ್ ಮಾಡ್ಬೋದು. ಕ್ವಶನ್ ನಂಬರ್ 4ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನು ಕೊಟ್ಟಿದ್ದಾನೆ? ಗೋವಿಂದನನ್ನು ತೋರಿಸುತ್ತ ಗೋಪಾಲ. ಗೋವಿಂದನನ್ನು ತೋರಿಸುತ್ತ ಗೋಪಾಲ. ಗೋವಿಂದನನ್ನು ತೋರಿಸುತ್ತ ಗೋಪಾಲ. ಗೋವಿಂದನನ್ನು ತೋರಿಸುತ್ತ ಗೋಪಾಲ. ಅವನ ತಂದೆ. ಅವನ ತಂದೆ. ಅವನ ತಂದೆ. ನನ್ನ ತಂದೆಯ. ನನ್ನ ತಂದೆಯ ಒಬ್ಬನೇ ಮಗ. ಒಬ್ಬನೇ ಮಗ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಗೋವಿಂದನನ್ನು ತೋರಿಸುತ್ತ ಗೋಪಾಲ ಹೇಳ್ತಾನೆ. ಗೋವಿಂದನನ್ನು ತೋರಿಸುತ್ತ ಗೋಪಾಲ ಹೇಳ್ತಾನಂತೆ ಅವನ ತಂದೆ. ಅವನ ತಂದೆ ನನ್ನ ತಂದೆಯ ಒಬ್ಬನೇ ಮಗ ಅಂತ ಹೇಳ್ತಾನೆ. ಆಯ್ತಾ? ಹಾಗಾದ್ರೆ ಇವ್ರೇನಾಗಬೇಕು? ಇವರು ಗೋಪಾಲಂಗೆ ತಂದೆ ಆಗ್ಬೇಕು. ಇವರು ಗೋಪಾಲಂಗೆ ತಂದೆ ಆಗ್ಬೇಕು. ಆಯ್ತಾ? ನೋಡಿ, ಗೋಪಾಲನ್ ತಂದೆ ಅಂತೆ. ಅವ್ರ ತಂದೆ ಒಬ್ಬನೇ ಮಗ ಅಂತೆ. ಅವ್ರ ತಂದೆ ಒಬ್ಬನೇ ಮಗ ಅಂದ್ರೆ ಏನು? ಅವ್ರ ತಂದೆ ಒಬ್ಬನೇ ಮಗ ಅಂದ್ರೆ ಇವನೇ ಗೋಪಾಲ. ಇವನೇ ಗೋಪಾಲ. ಆಯ್ತಾ? ಇವರಿಬ್ರು ಈಕ್ವಲ್. ಇವನೇ ಗೋಪಾಲ, ಇವನೇ ಗೋಪಾಲ. ಆಯ್ತಾ? ಹಾಗಾದ್ರೆ ಗೋಪಾಲ ಗೋವಿಂದಂಗೆ ಏನಾಗಬೇಕು? ಗೋಪಾಲ ಗೋವಿಂದಂಗೆ ಏನಾಗಬೇಕು? ಗೋಪಾಲ ಗೋವಿಂದಂಗೆ ತಂದೆ ಆಗ್ಬೇಕು. ಗೋಪಾಲ ಗೋವಿಂದಂಗೆ ತಂದೆ ಆಗ್ಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಆಪ್ಷನ್ ಡಿ ತಂದೆ. ನೋಡಿ, ಇದೇ ಕ್ವಶನ್ ಏನು ಕೇಳಿದಾನೆ? ಗೋಪಾಲನು ಗೋವಿಂದನಿಗೆ ಏನಾಗಬೇಕು ಅಂತ ಕೇಳಿದಾನೆ. ತಂದೆ ಅಂತ ಆನ್ಸರ್ ಬಂದಿದೆ. ಅಕಸ್ಮಾತ್ ಗೋವಿಂದ ಗೋಪಾಲಂಗೆ ಏನಾಗಬೇಕು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಗೋವಿಂದ ಗೋಪಾಲಂಗೆ ಏನಾಗಬೇಕು? ಗೋವಿಂದ ಗೋಪಾಲಂಗೆ ಮಗ ಆಗ್ಬೇಕು. ಆಯ್ತಾ? ಕ್ವಶನ್ ಯಾವ ರೀತಿ ಕೇಳಿದರೆ ಆ ರೀತಿ ಆನ್ಸರ್ ಮಾಡಿ. ಆಯ್ತಾ? ಅವ್ರ ಕ್ವಶನ್ ಕೇಳಿದ್ರೆ ಗೋಪಾಲ ಗೋವಿಂದಂಗೆ ಏನಾಗಬೇಕು? ಗೋಪಾಲ ಗೋವಿಂದಂಗೆ ತಂದೆ ಆಗ್ಬೇಕು. ಆಯ್ತಾ? ಅಕಸ್ಮಾತ್ ಅವ್ರೇನೋ ಕ್ವಶನ್ ಗೋವಿಂದ ಗೋಪಾಲಂಗೆ ಏನಾಗಬೇಕು ಅಂತ ಕೇಳಿದ್ರೆ ಗೋವಿಂದ ಗೋಪಾಲಂಗೆ ಮಗ ಆಗ್ಬೇಕು. ಯಾವ ರೀತಿ ಕ್ವಶನ್ ಕೇಳ್ತಾರೆ ಆ ರೀತಿ ಆನ್ಸರ್ ಮಾಡಿ. ಆಯ್ತಾ? ತುಂಬಾ ಕನ್ಫ್ಯೂಷನ್ ಅಂತ ಅನ್ಸುತ್ತೆ. ಅದ ಓದಿ ಅರ್ಥ ಮಾಡ್ಕೊಂಡು ಕಾನ್ಸಿಯಸ್ ಪ್ರಜ್ಞೆಯಿಂದ ಸಾಲ್ವ್ ಮಾಡಿ ಖಂಡಿತ ಔಟ್ ಆಫ್ ಸ್ಕೋರ್ ಮಾಡ್ಬೋದು ಇದ್ರಲ್ಲಿ. ಆಯ್ತಾ? ಕ್ವಶನ್ ನಂಬರ್ 4ಗೆ ಆಪ್ಷನ್ನು ಡಿ ಆಗುತ್ತೆ. ಆಯ್ತಾ? ಕ್ವಶನ್ ನಂಬರ್ 4ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪಾಯಿಂಟಿಂಗ್ ಟುವರ್ಡ್ಸ್ ಎ ಬಿ ಸೆಡ್. ಫಸ್ಟ್ ಎ ಬಿ ನ ಬರ್ಕೊಳ್ಳಿ ನೋಡಿ. ಪಾಯಿಂಟಿಂಗ್ ಟುವರ್ಡ್ಸ್ ಎ ಬಿ ಸೆಡ್. ಪಾಯಿಂಟಿಂಗ್ ಟುವರ್ಡ್ಸ್ ಎ ಬಿ ಸೆಡ್ ಯುವರ್ ಮದರ್ ಈಸ್. ಯುವರ್ ಮದರ್ ಈಸ್. ಯುವರ್ ಮದರ್ ಈಸ್. ಯುವರ್ ಮದರ್ ಈಸ್ ಯಂಗರ್ ಸಿಸ್ಟರ್. ಯಂಗರ್ ಸಿಸ್ಟರ್. ಯುವರ್ ಮದರ್ ಈಸ್ ಯಂಗರ್ ಸಿಸ್ಟರ್ ಆಫ್ ಮೈ ಮದರ್. ಆಯ್ತಾ? ಇದು ಕೊಟ್ಟಿರೋದು. ರಿಪೀಟ್ ಮಾಡ್ತೀನಿ. ಪಾಯಿಂಟಿಂಗ್ ಟುವರ್ಡ್ಸ್ ಎ. ಪಾಯಿಂಟಿಂಗ್ ಟುವರ್ಡ್ಸ್ ಎ ಬಿ ಸೆಡ್. ಪಾಯಿಂಟಿಂಗ್ ಟುವರ್ಡ್ಸ್ ಎ ಬಿ ಸೆಡ್ ಯುವರ್ ಮದರ್ ಈಸ್. ಯುವರ್ ಮದರ್ ಈಸ್ ಯಂಗರ್ ಸಿಸ್ಟರ್ ಆಫ್ ಮೈ ಮದರ್ ಅಂತ ಬಿ ಹೇಳ್ತಾರೆ. ಹಾಗಾದ್ರೆ ಬಿಗೆ ಇವರು ತಾಯಿ ಆಗ್ಬೇಕು. ಆಯ್ತಾ? ಇವರು ಬಿಗೆ ತಾಯಿ ಆಗ್ಬೇಕು. ಇವರು ಬಿಗೆ ತಾಯಿ ಆಗ್ಬೇಕು. ಆಯ್ತಾ? ಇಲ್ಲೇ ಕೊಟ್ಟಿದ್ದಾರೆ. ಇವರಿಬ್ರು ಅಕ್ಕ ತಂಗಿರು. ಇವರು ಯಂಗರ್ ಸಿಸ್ಟರ್ ಅಂತೆ. ಇವ್ರಿಗೆ ಇವರು ಯಂಗರ್ ಸಿಸ್ಟರ್ ಅಂತೆ. ಹಾಗಾದ್ರೆ ಇವರು ಎಲ್ಡರ್ ಸಿಸ್ಟರ್ ಆಗ್ತಾರೆ. ಎಲ್ಡರ್ ಸಿಸ್ಟರ್ ಆಗ್ತಾರೆ. ಇವರು ಎಲ್ಡರ್ ಸಿಸ್ಟರು, ಇವರು ಯಂಗರ್ ಸಿಸ್ಟರ್. ಇವರಿಬ್ರು ಅಕ್ಕ ತಂಗಿರು. ಆಯ್ತಾ? ಇವ್ರ ಮಗಳು ಎ. ಬಿಗೆ ಏನಾಗಬೇಕು? ಬಿಗೆ ಎ ಏನ್ ರಿಲೇಷನ್ ಇರುತ್ತೆ? ಆಯ್ತಾ? ನೋಡು, ಬಿಯ ತಾಯಿಯ ತಂಗಿಯ ಮಗಳು. ಆಯ್ತಾ? ಬಿ ತಾಯಿ ಇದಿರಲ್ಲ, ಬಿ ತಾಯಿಯ ತಂಗಿ. ತಾಯಿ ತಂಗಿ ಅಂದ್ರೆ ಚಿಕ್ಕಮ್ಮನ ಮಗಳು ಅಂತ. ಆಯ್ತಾ? ಚಿಕ್ಕಮ್ಮನ ಮಗಳು ಮಗನೋ ಇರ್ಬೇಕು. ಆಯ್ತಾ? ತಾಯಿ ಇದಾರೆ, ತಾಯಿ ಚಿಕ್ಕಮ್ಮನ ಮಕ್ಕಳು. ತಾಯಿ ಚಿಕ್ಕಮ್ಮನ ಮಕ್ಕಳು ಏನು ಹೇಳ್ತಾರೆ? ಅವ್ರು ಕೊಟ್ಟಿಲ್ಲ. ಆಯ್ತಾ? ಆಕ್ಚುಲಿ ತಂಗಿನೋ ಅಣ್ಣನೋ ಅಕ್ಕ ತಂಗಿ ಅಣ್ಣ ತಮ್ಮ ಏನಾರಾಗುತ್ತೆ, ಅವ್ರು ಕೊಟ್ಟಿಲ್ಲ. ಆನ್ಸರ್ ಏನು ಮಾಡ್ತಾರೆ? ಕಸಿನ್ ಅಂತ ಕೊಟ್ಟಿದ್ದಾರೆ. ಇದು ಸೂಟಬಲ್ ವರ್ಡ್. ಆಯ್ತಾ? ಕ್ವಶನ್ ನಂಬರ್ 5ಗೆ ಆನ್ಸರ್ ಬಿ, ಕಸಿನ್. ಕನ್ನಡದಲ್ಲಿ ಸೋದರ ಸಂಬಂಧಿ ಅಂತ ಮಾರ್ಕ್ ಮಾಡ್ಬೋದು. ಕ್ವಶನ್ ನಂಬರ್ 5ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬಿ ಯು ಎಯ ಕಡೆ ಬೆರಳು ತೋರಿಸುತ್ತಾ. ಆಯ್ತಾ?
ಬಿ ಯು ಎಯ ಕಡೆ ಬೆರಳು ತೋರಿಸುತ್ತಾ, ಬಿ ಯು ಎಯ ಕಡೆ ಬೆರಳು ತೋರಿಸುತ್ತಾ, ಆಯ್ತಾ. ಬಿ ಯು ಎಯ ಕಡೆ ಬೆರಳು ತೋರಿಸುತ್ತಾ, ನಿನ್ನ ತಾಯಿ ನನ್ನ ತಾಯಿಯ ತಂಗಿ ಅಂತ ಹೇಳ್ತಾರೆ, ಆಯ್ತಾ. ಬಿ ಯು ಎಯ ಕಡೆ ಬೆರಳು ತೋರಿಸುತ್ತಾ, ಬಿ ಅನ್ನೋರು ಎಯ ಕಡೆ ಬೆರಳು ತೋರಿಸುತ್ತಾ, ನಿನ್ನ ತಾಯಿ ನನ್ನ ತಾಯಿಯ ತಂಗಿ ಅಂತ ಹೇಳ್ತಾರೆ, ಆಯ್ತಾ. ಹಂಗಂದ್ರೆ ಬಿಗೆ ಇವರು ತಾಯಿ ಆಗ್ಬೇಕು, ಆಯ್ತಾ. ಇವರಿಬ್ರು ಅಕ್ಕ ತಂಗಿ ಆಗ್ಬೇಕು, ಆಯ್ತಾ. ಇವರು ಅಕ್ಕ ಆಗ್ಬೇಕು, ಇವರು ತಂಗಿ ಆಗ್ಬೇಕು, ಆಯ್ತಾ. ಆ ರೀತಿ ರಿಲೇಷನ್, ಇವರಿಬ್ರು ಅಕ್ಕ ತಂಗಿ ರಿಲೇಷನ್, ಆಯ್ತಾ. ಬಿಗೆ ಏನಾಗಬೇಕು, ಬಿಗೆ ತಾಯಿಯ ತಂಗಿ, ಬಿಗೆ ತಾಯಿಯ ತಂಗಿ ಅಂದ್ರೆ ಏನಾಗಬೇಕು, ತಾಯಿಯ ತಂಗಿ ಅಂದ್ರೆ ಚಿಕ್ಕಮ್ಮನ ಮಕ್ಕಳು, ಆಯ್ತಾ. ಬಿಗೆ ತಾಯಿಯ ತಂಗಿ ಅಂದ್ರೆ ಚಿಕ್ಕಮ್ಮ ಆಗ್ಬೇಕು, ಇವರು ಚಿಕ್ಕಮ್ಮನ ಮಕ್ಕಳು ಏನಂತ ಕರೀತಾರೆ, ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಅಂತ ಕರಿಬೋದು. ಅದು ಕೊಟ್ಟಿಲ್ಲ ಅವರು, ಏನು ಬಿ ಅಂತ ಕೊಟ್ಟಿದ್ದಾರೆ, ಸೋದರ ಸಂಬಂಧಿ ಅಂತ ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 5ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಪಾಯಿಂಟಿಂಗ್ ಟುವರ್ಡ್ಸ್ ಎ ಗರ್ಲ್ ಅನುರಾಗ್ ಸೇಸ್, GIRL ಗರ್ಲ್, ಅನುರಾಗ್. Pointing towards a girl, Anurag says. This girl is the daughter of the. This girl is the daughter of the only child. This girl is the daughter of the only child of my father. ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪಾಯಿಂಟಿಂಗ್ ಟುವರ್ಡ್ಸ್ ಎ ಗರ್ಲ್ ಅನುರಾಗ್ ಸೇಸ್, ದಿಸ್ ಗರ್ಲ್ ಇಸ್ ದ ಡಾಟರ್ ಆಫ್ ದ ಓನ್ಲಿ ಚೈಲ್ಡ್ ಆಫ್ ಮೈ ಫಾದರ್. ಆಯ್ತಾ. ಹಾಗಾದ್ರೆ ಅನುರಾಗ್ಗೆ ಇವ್ರು ಏನಾಗಬೇಕು, ಆಯ್ತಾ. ಫಸ್ಟ್ ನೋಡಿ, ಅನುರಾಗ್ ಹೇಳ್ತಾ ಇದ್ದಾನೆ ಮೈ ಫಾದರ್ ಅಂತ ಹೇಳ್ತಾ ಇದ್ದಾನೆ. ಸೊ ಫಾದರ್ ಆಗಬೇಕು, ಅನುರಾಗ್ಗೆ ಇವರು ಫಾದರ್ ಆಗಬೇಕು, ಆಯ್ತಾ. ಓನ್ಲಿ ಚೈಲ್ಡ್ ಹೇಳ್ತಾ ಇದ್ದಾನೆ, ನಮ್ಮಪ್ಪನ ಒಂದೇ ಮಗು ಅಂತ. ಮೈ ಫಾದರ್ ಓನ್ಲಿ ಚೈಲ್ಡ್, ನಮ್ಮಪ್ಪನ ಒಂದೇ ಮಗು ಅಂದ್ರೆ ಇವನೇ ಅನುರಾಗ್, ಆಯ್ತಾ. ಇವನೇ ಅನುರಾಗ್. ಮೈ ಫಾದರ್ಸ್ ಓನ್ಲಿ ಚೈಲ್ಡ್ ಅಂದ್ರೆ ಇವನೇ ಅನುರಾಗ್ ಆಗಿರ್ತಾನೆ, ಆಯ್ತಾ. ಅನುರಾಗ್ಗೆ ಇವರು ಮಗಳಾಗಿರ್ತಾರೆ, ಆಯ್ತಾ. ಇವರು ಅನುರಾಗ್ಗೆ ಮಗಳು, ಆಯ್ತಾ. ಅನುರಾಗ್ ಡಾಟರ್, ಇವರು ಅನುರಾಗ್ಗೆ ಡಾಟರ್ ಆಗ್ಬೇಕು, DAUGHTR ಡಾಟರ್ ಆಗ್ಬೇಕು, ಆಯ್ತಾ. ಮುಗೀತು. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ರಿಲೇಷನ್ ಆಫ್ ಅನುರಾಗ್ಸ್ ವೈಫ್ ವಿತ್ ಅ ಗರ್ಲ್, ಆಯ್ತಾ. ಅನುರಾಗ್ ಹೇಳ್ತಿದಾರಲ್ಲ, ಅನುರಾಗ್ ವೈಫು ಇವ್ರಿಗೆ ಏನಾಗಬೇಕು, ಕ್ವಶನ್ ಅದನ್ನೇ ಕೇಳಿರೋದು, ಆಯ್ತಾ. ಅನುರಾಗ್ ವೈಫು ಇವ್ರಿಗೆ ಏನಾಗಬೇಕು, ವಾಟ್ ಈಸ್ ದ ರಿಲೇಷನ್ ಆಫ್ ಅನುರಾಗ್ ವೈಫ್ ವಿತ್ ಅ ಗರ್ಲ್. ಅನುರಾಗ್ ವೈಫ್ ಇವ್ರಿಗೆ ಏನಾಗಬೇಕು, ಅನುರಾಗ್ಗೆ ಡಾಟರ್ ಆದ್ರೆ ಅವ್ರ ಹೆಂಡತಿಗೂ ಡಾಟರ್ ಆಗ್ಬೇಕು, ಆಯ್ತಾ. ಅನುರಾಗ್ಗೆ ಡಾಟರ್ ಆದ್ರೆ ಅವ್ರ ಹೆಂಡತಿಗೂ ಡಾಟರ್ ಆಗ್ಬೇಕು. ಕ್ವಶನ್ ನೋಡಿ, ವಾಟ್ ಈಸ್ ದ ರಿಲೇಷನ್ ಆಫ್ ಅನುರಾಗ್ ವೈಫ್ ವಿತ್ ಅ ಗರ್ಲ್. ಈ ಹುಡುಗಿಗೆ ಅನುರಾಗ್ ವೈಫ್ ಏನಾಗಬೇಕು, ಈ ಹುಡುಗಿಗೆ ಅನುರಾಗ್ ವೈಫ್ ತಾಯಿ ಆಗ್ಬೇಕು, ಮದರ್ ಆಗ್ಬೇಕು, ಆಯ್ತಾ. ಅವ್ರ ಕ್ವಶನ್ ಅದೇ ತರ, ವಾಟ್ ಈಸ್ ದ ರಿಲೇಷನ್ ಆಫ್ ಅನುರಾಗ್ಸ್ ವೈಫ್ ವಿತ್ ಅ ಗರ್ಲ್. ಈ ಹುಡುಗಿಗೆ ಅನುರಾಗ್ ವೈಫು ತಾಯಿ ಆಗ್ಬೇಕು, ಈ ಹುಡುಗಿಗೆ ಅನುರಾಗ್ ತಂದೆ ಆಗ್ಬೇಕು, ಈ ಹುಡುಗಿಗೆ ಅನುರಾಗ್ ವೈಫು ತಾಯಿ ಆಗ್ಬೇಕು, ಆಯ್ತಾ. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಡಿ ಮದರ್.
ಆಪ್ಷನ್ ಡಿ ಮದರ್. ಆಯ್ತಾ, ಕ್ವಶನ್ ಏನು ಕೇಳಿದೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಅವ್ರು ಕೇಳಿರೋದು ವಾಟ್ ಈಸ್ ದ ರಿಲೇಷನ್ ಆಫ್ ಅನುರಾಗ್ ವೈಫ್ಸ್. ಅನುರಾಗ್ ವೈಫು ಹುಡುಗಿಗೆ ಏನಾಗಬೇಕು ಅಂತ. ಅನುರಾಗ್ ವೈಫು ಈ ಹುಡುಗಿಗೆ ತಾಯಿ ಆಗಬೇಕು. ಆಯ್ತಾ. ಕ್ವಶನ್ ಅವ್ರು ಏನೋ ಕೇಳಿದ್ರೆ ಈ ಹುಡುಗಿ ಅನುರಾಗ್ ವೈಫ್ಗೆ ಏನಾಗಬೇಕು ಅಂತ ಏನಾದ್ರು ಕೇಳಿದ್ರೆ, ಈ ಹುಡುಗಿ ಅನುರಾಗ್ ವೈಫ್ಗೆ ಏನಾಗಬೇಕು ಅಂತ ಕೇಳಿದ್ರೆ ಆಗ ಡಾಟರ್ ಆಗಬೇಕಿತ್ತು, ಮಗಳು ಅಂತ ಹೇಳ್ಬೋದಿತ್ತು. ಕ್ವಶನ್ ಆ ರೀತಿ ಕೇಳಿಲ್ಲ. ವಾಟ್ ಈಸ್ ದ ರಿಲೇಷನ್ ಆಫ್ ಅನುರಾಗ್ ವೈಫ್ ವಿತ್ ಅ ಗರ್ಲ್. ಅನುರಾಗ್ ವೈಫ್ ಈ ಹುಡುಗಿಗೆ ಏನಾಗಬೇಕು ಅಂತ ಕೇಳಿದ್ರೆ ಮದರ್ ಅಂತ ಬರೀಬೇಕು. ಆಯ್ತಾ. ಕ್ವಶನ್ ನಂಬರ್ 6ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 6ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಬ್ಬ ಹುಡುಗಿಯ ಕಡೆಗೆ ಬೆರಳು ತೋರಿಸುತ್ತಾ ಅನುರಾಗ್ ಹೇಳುತ್ತಾನೆ. ಆಯ್ತಾ, ಯಾವುದೋ ಒಂದು ಹುಡುಗಿ ಇರುತ್ತೆ, ಯಾವುದೋ ಒಂದು ಹುಡುಗಿ ಇರುತ್ತೆ, ಆ ಹುಡುಗಿ ಕಡೆ ಕೈ ತೋರಿಸ್ಕೊಂಡು ಅನುರಾಗ್ ಹೇಳ್ತಾನೆ. ಆ ಹುಡುಗಿ ಕಡೆ ಕೈ ತೋರಿಸ್ಕೊಂಡು ಅನುರಾಗ್ ಹೇಳ್ತಾನೆ. ಏನ್ ಹೇಳ್ತಾನೆ? ಈ ಹುಡುಗಿ ನನ್ನ ತಂದೆಯ, ಅವರ ತಂದೆಯ, ಈ ಹುಡುಗಿ ನನ್ನ ತಂದೆಯ ಏಕೈಕ ಮಗುವಿನ ಮಗಳು. ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಒಬ್ಬ ಹುಡುಗಿಯ ಕಡೆ ಬೆರಳು ತೋರಿಸುತ್ತಾ ಅನುರಾಗ್ ಹೇಳ್ತಾನೆ, ಈ ಹುಡುಗಿ ನನ್ನ ತಂದೆಯ ಏಕೈಕ ಮಗುವಿನ ಮಗಳು ಅಂತ ಹೇಳ್ತಾರೆ. ಹಾಗಾದ್ರೆ ನೋಡಿ ಅನುರಾಗ್ ಆಲ್ರೆಡಿ ಹೇಳಿದ್ದಾನೆ. ಅನುರಾಗ್ ಹೇಳ್ತಾ ಇರೋದು ನನ್ನ ತಂದೆಯ ಅಂದ್ರೆ ತಂದೆ ಆಗ್ಬೇಕು, ಇವರು ಅನುರಾಗ್ಗೆ ತಂದೆ ಆಗ್ಬೇಕು. ಆಯ್ತಾ. ನನ್ನ ತಂದೆಯ ಏಕೈಕ ಮಗು ಅಂದ್ರೆ ನನ್ನ ತಂದೆಯ ಅವ್ರ ಅಪ್ಪಂಗೆ ಒಂದೇ ಒಂದು ಮಗು ಅಂತೆ. ಅಂದ್ರೆ ಇವನೇ ಅನುರಾಗ್. ಆಯ್ತಾ, ಇವನೇ ಅನುರಾಗ್ ಆಗಿರ್ತಾನೆ. ಆಯ್ತಾ, ಮಗುವಿನ ಮಗಳಂತೆ. ಹಂಗಾದ್ರೆ ಈ ಹುಡುಗಿ ಅನುರಾಗ್ಗೆ ಮಗಳಾಗ್ಬೇಕು. ಆಯ್ತಾ, ನನ್ನ ತಂದೆಯ ಏಕೈಕ ಮಗುವಿನ ಮಗಳಂತೆ ಅಂದ್ರೆ ಇವನು ಅನುರಾಗ್ ಆಗಿರ್ತಾನೆ, ಅನುರಾಗ್ಗೆ ಇವಳು ಮಗಳಾಗ್ಬೇಕು. ಆಯ್ತಾ, ಮಗಳಾಗ್ಬೇಕು. ಈಗ ನೆಕ್ಸ್ಟ್ ನೋಡಿ, ಹಾಗಾದರೆ ಆ ಹುಡುಗಿಗೆ ಅನುರಾಗ್ ಹೆಂಡತಿ ಏನಾಗಬೇಕು? ಆಯ್ತಾ, ಅನುರಾಗ್ ಹೆಂಡತಿ. ಆಯ್ತಾ, ಇವರಿಬ್ರು ಗಂಡ ಹೆಂಡ್ತಿರು. ಸೊ ಅನುರಾಗ್ಗೆ ಇವಳು ಮಗಳಾದ್ರೆ ಇವಳು ಮಗಳಾಗ್ತಾಳೆ. ಆಯ್ತಾ, ಅನುರಾಗ್ಗೆ ಇವಳು ಮಗಳಾದ್ರೆ ಅವನ ಹೆಂಡತಿಗೆ ಇವಳು ಮಗಳಾಗ್ತಾಳೆ. ಆದ್ರೆ ಕ್ವಶನ್ ಏನ್ ಕೇಳಿದ್ರೆ ಅಂದ್ರೆ, ಹಾಗಾದರೆ ಅನುರಾಗ್ನ ಹೆಂಡತಿ ಆ ಹುಡುಗಿಗೆ ಏನಾಗಬೇಕು? ಅನುರಾಗ್ ಹೆಂಡತಿ ಆ ಹುಡುಗಿಗೆ ತಾಯಿ ಆಗ್ಬೇಕು. ಅನುರಾಗು ತಂದೆ ಆದ್ರೆ ಅನುರಾಗ್ ಹೆಂಡತಿ ಆ ಹುಡುಗಿಗೆ ತಾಯಿ ಆಗ್ಬೇಕು. ಆಯ್ತಾ, ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಆಪ್ಷನ್ ಡಿ ತಾಯಿ. ಆಯ್ತಾ, ಕ್ವಶನ್ ಏನ್ ಕೇಳಿದ್ರೆ ಹಾಗಾದ್ರೆ ಅನುರಾಗ್ನ ಹೆಂಡತಿ ಆ ಹುಡುಗಿಗೆ ಏನಾಗ್ಬೇಕಂತ ಕೇಳಿದ್ರೆ ಅದಕ್ಕೆ ತಾಯಿ ಅಂತ ಆಪ್ಷನ್ ಆನ್ಸರ್ ಮಾಡಿದ್ವಿ. ಆಯ್ತಾ, ಅಕಸ್ಮಾತ್ ಕ್ವಶನ್ ಏನಾರ ಹಾಗಾದರೆ ಆ ಹುಡುಗಿ ಅನುರಾಗ ಹೆಂಡತಿಗೆ ಏನಾಗ್ಬೇಕು ಅಂತ ಕೇಳಿದ್ರೆ, ಆ ಹುಡುಗಿ ಅನುರಾಗ್ ಹೆಂಡತಿಗೆ ಏನಾಗಬೇಕು ಅಂದ್ರೆ ಆಗ ಮಗಳಾಗ್ತಾಳೆ. ಆಯ್ತಾ, ಕ್ವಶನ್ ಯಾವ ರೀತಿ ಇರುತ್ತೆ ಆ ರೀತಿ ಆನ್ಸರ್ ಮಾಡಬೇಕು. ಯಾಕಂದ್ರೆ ಎರಡು ಕೊಟ್ಟಿದ್ದಾನೆ, ಮಗಳು ತಾಯಿ ಅನ್ಬಿಟ್ಟು ಎರಡು ಕೊಟ್ಟಿದ್ದಾನೆ. ಆಯ್ತಾ, ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಆಯ್ತಾ, ಕ್ವಶನ್ ನಂಬರ್ 6ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಪಾಯಿಂಟಿಂಗ್ ಟು ಎ ಜೆಂಟಲ್ಮ್ಯಾನ್ ದೀಪಕ್ ಸೆಡ್. ಇಲ್ಲೊಬ್ರು ಜೆಂಟಲ್ಮ್ಯಾನ್ ಇದಾರಂತೆ. ಒಬ್ರು ಜೆಂಟಲ್ಮ್ಯಾನ್ ಇದ್ರಂತೆ. ಇಲ್ಲಿ ದೀಪಕ್ ಇದ್ದಾರೆ, ಇದು ದೀಪಕ್. ಆಯ್ತಾ, ನೋಡಿ ಏನಿದ್ರೆ ಪಾಯಿಂಟಿಂಗ್ ಟು ಎ ಜೆಂಟಲ್ಮ್ಯಾನ್ ದೀಪಕ್ ಸೆಡ್. His only brother is
ಈಸ್ ಓನ್ಲಿ ಬ್ರದರ್ ಈಸ್ ಫಾದರ್ ಆಫ್ ಮೈ ಡಾಟರ್ ಫಾದರ್. ಫಾದರ್ ಆಫ್ ಮೈ ಡಾಟರ್, ಮೈ DAUGHTR, ಡಾಟರ್ಸ್ ಫಾದರ್ಸ್. ಈ ರೀತಿ ಬರ್ಕೋಬೇಕು ಆಯ್ತಾ. ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ. ಪಾಯಿಂಟಿಂಗ್ ಟು ಎ ಜೆಂಟಲ್ಮ್ಯಾನ್, ದೀಪಕ್ ಸೆಡ್, ಪಾಯಿಂಟಿಂಗ್ ಟು ಎ ಜೆಂಟಲ್ಮ್ಯಾನ್ ದೀಪಕ್ ಸೆಡ್, ಈಸ್ ಓನ್ಲಿ ಬ್ರದರ್ ಈಸ್ ಫಾದರ್ ಆಫ್ ಮೈ ಡಾಟರ್ಸ್ ಫಾದರ್. ಈಸ್ ಓನ್ಲಿ ಬ್ರದರ್ ಈಸ್ ಫಾದರ್ ಆಫ್ ಮೈ ಡಾಟರ್ಸ್ ಫಾದರ್ ಆಯ್ತಾ. ನನ್ನ ಮಗಳ ತಂದೆಯ ತಂದೆ ಆಯ್ತಾ. ನನ್ನ ಮಗಳ ತಂದೆಯ ತಂದೆ ಅಂತ ದೀಪಕ್ ಹೇಳ್ತಾರೆ. ಹಾಗಾದ್ರೆ ಇವರಿಬ್ರು ಮಧ್ಯೆ ಏನು ರಿಲೇಷನ್ ಇದೆ? ಇವರಿಬ್ರು ಮಧ್ಯೆ ರಿಲೇಷನ್ ಇಲ್ಲೇ ಕೊಟ್ಟಿದ್ವಿ, ಈಸ್ ಓನ್ಲಿ ಬ್ರದರ್ ಅಂತ. ಇವರಿಬ್ರು ಅಣ್ಣ ತಮ್ಮದಿರು, ಇವರಿಬ್ರು ಬ್ರದರ್ಸ್ ಆಯ್ತಾ. ಇವರಿಬ್ರು ಅಣ್ಣ ತಮ್ಮದಿರು ಆಯ್ತಾ. ಇವರಿಬ್ರು ಅಣ್ಣ ತಮ್ಮದಿರು. ದೀಪಕ್ ಹೇಳ್ತಾ ಇರೋದು ಏನ್ಬೋದು? ಮೈ ಡಾಟರ್ ಫಾದರ್ ಅಂತ. ಮೈ ಡಾಟರ್ ಫಾದರ್ ಅಂದ್ರೆ ದೀಪಕ್ಕೆ ಇವರು ಡಾಟರ್ ಆಗಬೇಕು. DAUGHTR, ಡಾಟರ್. ದೀಪಕ್ಕೆ ಇವರು ಡಾಟರ್ ಆಗಬೇಕು ಆಯ್ತಾ. ದೀಪಕ್ ಏನು ಹೇಳೋದು? ಮೈ ಡಾಟರ್ಸ್ ಫಾದರ್. ಮೈ ಡಾಟರ್ ಫಾದರ್ ಅಂದ್ರೆ ಇವರೇ ದೀಪಕ್. ನನ್ನ ಮಗಳ ತಂದೆ ಅಂದ್ರೆ ಏನರ್ಥ? ಮೈ ಡಾಟರ್ ಫಾದರ್. ನನ್ನ ಮಗಳ ತಂದೆ ಅಂದ್ರೆ ಇವರೇ ದೀಪಕ್, ಇವರೇ ದೀಪಕ್ ಆಯ್ತಾ. ಇವರೇ ದೀಪಕ್ ಆಯ್ತಾ. ಇವರೇ ದೀಪಕ್ ಆಯ್ತಾ. ಇವ್ರು ದೀಪಕ್ ಅಂದ್ರೆ ಇವ್ರ ಅಪ್ಪ, ಇದು ದೀಪಕ್ ಅಪ್ಪ, ಇದು ದೀಪಕ್ ಅಪ್ಪ ಆಯ್ತಾ. ದೀಪಕ್ ಅಪ್ಪ, ಇದು ದೀಪಕ್ ಅಪ್ಪ. ಬರೀಲ್ಲ ಇಲ್ಲೇನೆ ಅಪ್ಪ, ದೀಪಕ್ ಅಪ್ಪ, ದೀಪಕ್ ಅಪ್ಪ ಆಯ್ತಾ. ಇವ್ರು ದೀಪಕ್ ಅಪ್ಪ ಅಂದ್ರೆ ಇವ್ರೇನಾಗ್ಬೇಕು? ಇವರಿಬ್ರು ಅಣ್ಣ ತಮ್ಮದಿರಂತೆ, ಇವರು ದೀಪಕ್ ಅಪ್ಪ ಅಂದ್ರೆ ಇವ್ರೇನಾಗ್ಬೇಕು ಅಂದ್ರೆ ಇವ್ರು ಚಿಕ್ಕಪ್ಪ ಆಗ್ಬೇಕು ಆಯ್ತಾ. ಇವ್ರೇನಾಗಬೇಕು? ಇವರು ಚಿಕ್ಕಪ್ಪ ಆಗ್ಬೇಕು. ಅವನೇನು ಎಲ್ಡರ್ ಬ್ರದರು ಯಂಗರ್ ಬ್ರದರ್ ಅಂತ ಏನು ಕೊಟ್ಟಿಲ್ಲ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರೆ ಆಯ್ತಾ. ಅವ್ರೇನಾದ್ರು ಎಲ್ಡರ್ ಬ್ರದರು ಯಂಗರ್ ಬ್ರದರ್ ಅಂತ ಕೊಟ್ಟಿದ್ರೆ ಫೈಂಡ್ ಔಟ್ ಮಾಡ್ಬೋದಿತ್ತು. ಸೊ ಕೊಟ್ಟಿಲ್ಲ, ಅವರು ದೊಡ್ಡಪ್ಪ ಅಂತ ಕೊಟ್ಟಿಲ್ಲ ಅಂದ್ರೆ ಇವ್ರೇನಾಗ್ತಾರೆ? ಚಿಕ್ಕಪ್ಪ ಆಗ್ತಾರೆ ಆಯ್ತಾ. ದೀಪಕ್ಕೆ ಇವರು ಚಿಕ್ಕಪ್ಪ ಆಗ್ತಾರೆ, ದೀಪಕ್ಕೆ ಇವರು ಅಂಕಲ್ ಆಗ್ತಾರೆ. ಆಪ್ಷನ್ ಡಿ ಬರುತ್ತೆ, ಅಂಕಲ್ ಅಥವಾ ಚಿಕ್ಕಪ್ಪ. ಅವ್ರು ದೊಡ್ಡಪ್ಪ ಅಂತ ಕೊಟ್ಟಿಲ್ಲ, ಸೊ ಚಿಕ್ಕಪ್ಪ ಅಂತ ಹಾಕಿ ಆಯ್ತಾ. ಕ್ವಶನ್ ನಂಬರ್ 7ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 7ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಬ್ಬ ವ್ಯಕ್ತಿಯ ಕಡೆಗೆ ಬೆರಳು ತೋರಿಸುತ್ತಾ ದೀಪಕ್ ಕೇಳಿದರು. ಒಬ್ಬ ವ್ಯಕ್ತಿಯ ಕಡೆಗೆ ಬೆರಳು ತೋರಿಸುತ್ತಾ ದೀಪಕ್ ಕೇಳಿದರು. ಯಾರೋ ಒಬ್ರು ವ್ಯಕ್ತಿ ಇದ್ದಾರೆ, ವ್ಯಕ್ತಿ ದೀಪಕ್ ಹೇಳ್ತಾರೆ. ದೀಪಕ್ ಒಬ್ಬ ವ್ಯಕ್ತಿಯ ಕಡೆ ಬೆರಳು ತೋರಿಸುತ್ತಾ ದೀಪಕ್ ಕೇಳಿದರು. ಒಬ್ಬ ವ್ಯಕ್ತಿಯ ಕಡೆ ಬೆರಳು ತೋರಿಸುತ್ತಾ ದೀಪಕ್ ಕೇಳಿದರು. ಏನ್ ಹೇಳ್ತಾರೆ? ಅವರ ಏಕೈಕ ಸಹೋದರ, 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 ಅವರ ಏಕೈಕ ಸಹೋದರ ನನ್ನ ಮಗಳ ತಂದೆಯ ತಂದೆ. ನನ್ನ ಮಗಳ, ನನ್ನ ಮಗಳ, ನನ್ನ ಮಗಳ ತಂದೆ, ನನ್ನ ಮಗಳ ತಂದೆ, ನನ್ನ ಮಗಳ ತಂದೆಯ ತಂದೆ. ನನ್ನ ಮಗಳ ತಂದೆಯ ತಂದೆ ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಒಬ್ಬ ವ್ಯಕ್ತಿಯ ಕಡೆ ಬೆರಳು ತೋರಿಸುತ್ತಾ ದೀಪಕ್ ಕೇಳಿದರು. ಒಬ್ಬ ವ್ಯಕ್ತಿಯ ಕಡೆ ಬೆರಳು ತೋರಿಸುತ್ತಾ ದೀಪಕ್ ಕೇಳಿದರು. ಅವರ ಏಕೈಕ ಸಹೋದರ, ಅವರ ಏಕೈಕ ಸಹೋದರ ನನ್ನ ಮಗಳ ತಂದೆಯ ತಂದೆ ಆಯ್ತಾ. ನನ್ನ ಮಗಳ ತಂದೆಯ ತಂದೆ ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿ ನೋಡಿ, ನನ್ನ ಮಗಳು ಅಂತ ಹೇಳ್ತಾ ಇದ್ದಾರೆ, ದೀಪಕ್ ನನ್ನ ಮಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಇವರು ಮಗಳಾಗಬೇಕು ಆಯ್ತಾ. ದೀಪಕ್ಕೆ ಇವರು ಮಗಳಾಗಬೇಕು ಅಥವಾ ದೀಪಕ್ಕೆ ಇವರು ತಂದೆ ಆಗಬೇಕು. ಇಬ್ರು ತಂದೆ ಮಗಳ ಸಂಬಂಧ ಆಯ್ತಾ. ನೋಡಿ, ನನ್ನ ಮಗಳ ತಂದೆ, ನನ್ನ ಮಗಳ ತಂದೆ ಅಂದ್ರೆ ಏನರ್ಥ?
ನನ್ನ ಮಗಳ ತಂದೆ ಅಂದರೆ ಇವರೇ ದೀಪಕ್. ನನ್ನ ಮಗಳ ತಂದೆ ಅಂದರೆ ಇವರೇ ದೀಪಕ್, ಇವರೇ ದೀಪಕ್ ಆಗಿರ್ತಾರೆ. ಇಲ್ಲ ಹೇಳ್ತಾ ನನ್ನ ಮಗಳ ತಂದೆ, ನನ್ನ ಮಗಳ ತಂದೆ ಅಂದರೆ ಇದು ದೀಪಕ್ಕೆ, ಆಯ್ತಾ, ಇವರೇ ದೀಪಕ್, ಆಯ್ತಾ. ದೀಪಕ್ ತಂದೆ ಅಂತ ಇವರು, ಹಂಗಂದ್ರೆ ಇವರು ಸಹೋದರ ಅಂದ್ರೆ ಇಲ್ಲೇ ಕೊಟ್ಟಿದ್ದಾರ. ನನ್ನ ಮಗಳ ತಂದೆಯ ತಂದೆ ಅಂತೆ, ಹಂಗಂದ್ರೆ ದೀಪಕ್ ತಂದೆ ಇವರು, ಆಯ್ತಾ. ಇವರು ದೀಪಕ್ ತಂದೆ, ದೀಪಕ್ ತಂದೆ ಆಗ್ತಾರೆ ಇವರು, ಆಯ್ತಾ. ಇವರು ದೀಪಕ್ ತಂದೆ ಆಗ್ತಾರೆ. ಹಾಗಾದ್ರೆ ದೀಪಕ್ಕೆ ಇವ್ರೇನಾಗಬೇಕು? ಇಲ್ಲ ಹೇಳಿದೆ ಏಕೈಕ ಸಹೋದರ. ಏಕೈಕ ಸಹೋದರ ಅಂದ್ರೆ ಇವರಿಬ್ರು ಅಣ್ಣ ತಮ್ಮ ಅಂತ. ಇವರಿಬ್ರು ಅಣ್ಣ ತಮ್ಮ, ಅಣ್ಣ ಅಥವಾ ತಮ್ಮ, ತಮ್ಮ ಅಥವಾ ಅಣ್ಣ, ಅಣ್ಣ ತಮ್ಮ ಅಂತ ಹೇಳ್ಬೋದು, ಆಯ್ತಾ. ಇದು ಅದಕ್ಕೆ ಬೆಸ್ಟ್ ಮಂಡ್ಯದಲ್ಲಿ ನಾವು ಇದು ಯೂಸ್ ಮಾಡ್ತೀವಿ, ಅಣ್ಣ ತಮ್ಮ ಅಂತ ಕರಿತೀವಿ ಮಂಡ್ಯದಲ್ಲಿ. ಇದು ಮಂಡ್ಯ ಸ್ಪೆಷಾಲಿಟಿ. ಅಣ್ಣ ತಮ್ಮ ಆದ್ರೆ ಅಣ್ಣ ತಮ್ಮ ಅಂತ ಕರಿತೀವಿ. ಅಣ್ಣನಾರಾಗಿರ್ಬೋದು ತಮ್ಮನಾರಾಗಿರ್ಬೋದು, ಅಣ್ಣ ತಮ್ಮ ಅಂತ ಒಂದೇ ವರ್ಡಲ್ಲಿ ಯೂಸ್ ಮಾಡ್ತೀವಿ, ಆಯ್ತಾ. ಇವರಿಬ್ರು ಏನಾಗಬೇಕು? ಅಣ್ಣ ತಮ್ಮ ಆಗಬೇಕು, ಅಣ್ಣನಾರಾಗಿರ್ಬೋದು ತಮ್ಮನಾರಾಗಿರ್ಬೋದು, ಆಯ್ತಾ. ಇವರು ದೀಪಕ್ ತಂದೆ ಆದ್ರೆ ಇವ್ರೇನಾಗಬೇಕು? ಚಿಕ್ಕಪ್ಪನ ದೊಡ್ಡಪ್ಪನ ಆಗ್ಬೇಕು, ಆಯ್ತಾ. ಇವರಿಬ್ರು ಅಣ್ಣ ತಮ್ಮ ಆಗಿರೋದ್ರಿಂದ ಇವರು ದೀಪಕ್ ತಂದೆ. ಸೊ ಇವ್ರೇನಾಗಬೇಕು? ದೀಪಕ್ಕೆ ತಂದೆ ಆದ್ರೆ ಚಿಕ್ಕಪ್ಪನ ದೊಡ್ಡಪ್ಪನ ಆಗ್ಬೇಕು, ಆಯ್ತಾ. ಈ ವ್ಯಕ್ತಿ ಚಿಕ್ಕಪ್ಪನ ದೊಡ್ಡಪ್ಪನ ಆಗ್ಬೇಕು. ಏನ್ ಕೊಟ್ಟಿದ್ದಾರೆ? ಅವ್ರು ಚಿಕ್ಕಪ್ಪ ಅಂತ ಕೊಟ್ಟಿದ್ದಾರೆ, ಆಯ್ತಾ. ಅವರು ಚಿಕ್ಕಪ್ಪ ಅಂತ ಕೊಟ್ಟಿದ್ದಾರೆ, ದೊಡ್ಡಪ್ಪ ಅಂತ ಕೊಟ್ಟಿದ್ದಾರೆ, ಚಿಕ್ಕಪ್ಪ ಅಂತ ಕೊಟ್ಟಿದ್ದಾರೆ, ಆಯ್ತಾ. ದೀಪಕ್ಕೆ ಈ ವ್ಯಕ್ತಿ ಚಿಕ್ಕಪ್ಪ ಆಗ್ಬೇಕು, ಆಯ್ತಾ. ಕ್ವಶನ್ ನಂಬರ್ 7 ಆಪ್ಷನ್ ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಲುಕಿಂಗ್ ಅಟ್ ದ ಫೋಟೋ ಆಫ್ ಎ ಮ್ಯಾನ್, ಸುನಿಲ್ ಸೆಡ್. ಲುಕಿಂಗ್ ಅಟ್ ದ ಫೋಟೋ ಆಫ್ ಎ ಮ್ಯಾನ್, ಸುನಿಲ್ ಸೆಡ್. ಒಂದು ಫೋಟೋ ಇದೆ, ಆಯ್ತಾ. ಅವನು ತೋರಿಸ್ಕೊಂಡು ಸುನಿಲ್ ಹೇಳ್ತಾನೆ. ಲುಕಿಂಗ್ ಅಟ್ ದ ಫೋಟೋ ಆಫ್ ಎ ಮ್ಯಾನ್, ಸುನಿಲ್ ಸೆಡ್. ಒಂದು ಫೋಟೋ ತೋರಿಸ್ಕೊಂಡು ಸುನಿಲ್ ಹೇಳ್ತಾನೆ, ಹಿಸ್ ಮದರ್ ಇಸ್ ದ, ಹಿಸ್ ಮದರ್ ಇಸ್ ದ, ಹಿಸ್ ಮದರ್ ಇಸ್ ದ ವೈಫ್ ಆಫ್, his mother is the wife of my father's only son. My father's only son. My father's only son. ಆಯ್ತಾ. ಕ್ವಶನ್ ರಿಪೀಟ್ ಮಾಡ್ತೀನಿ. Looking at the photo of a man, Sunil said. Looking at the photo of a man, Sunil said, his mother is the wife of, his mother is the wife of my father's only son ಅಂತ ಹೇಳಿದ್ದಾರೆ. ಹಾಗಾದ್ರೆ ಸುನಿಲ್ ಹೇಳ್ತಾರೆ ಮೈ ಫಾದರ್ಸ್ ಓನ್ಲಿ ಸನ್ ಅಂತ. ಮೈ ಫಾದರ್ಸ್ ಓನ್ಲಿ ಸನ್ ಅಂದ್ರೆ ಇವರು ಸುನಿಲ್ಗೆ ಅಪ್ಪ ಆಗಬೇಕು. ಅವನೇ ಹೇಳ್ತಾ ಇದ್ದಾನೆ ಬಾಯ್ಬಿಟ್ಟು, ಮೈ ಫಾದರ್ ಅಂದ್ರೆ ಸುನಿಲ್ಗೆ ಅಪ್ಪ. ಮೈ ಫಾದರ್ಸ್ ಓನ್ಲಿ ಸನ್, ನಮ್ಮ ಅಪ್ಪನ ಒಬ್ಬನೇ ಮಗ ಅಂದ್ರೇನು? ನಮ್ಮ ಅಪ್ಪನ ಒಬ್ಬನೇ ಮಗ ಅಂದ್ರೆ ಇವನೇ ಸುನಿಲ್ ಆಗಿರ್ತಾನೆ, ಆಯ್ತಾ. ಮೈ ಫಾದರ್ಸ್ ಓನ್ಲಿ ಸನ್, ನಮ್ಮ ಅಪ್ಪನ ಒಬ್ಬನೇ ಮಗ ಅಂದ್ರೆ ಇವನೇ ಸುನಿಲ್ ಆಗಿರ್ತಾನೆ. ಇವನು ಸುನಿಲ್ ಆದ್ರೆ ಸುನಿಲ್ ಹೆಂಡತಿ, ಇದು ಸುನಿಲ್ ವೈಫ್ ಮಗ, ಆಯ್ತಾ. ಸುನಿಲ್ ವೈಫ್ ಮಗ ಅಂದ್ರೆ ಸುನಿಲ್ಗೆ ಏನಾಗಬೇಕು? ಸುನಿಲ್ಗೂ ಅಷ್ಟೇ ಮಗ ಆಗ್ಬೇಕು, ಆಯ್ತಾ. ಸುನಿಲ್ ಹೆಂಡತಿಗೆ ಮಗ ಆಗ್ಬೇಕು ಅಂದ್ರೆ ಸುನಿಲ್ಗೂ ಇವನು ಮಗ ಆಗ್ತಾನೆ, ಆಯ್ತಾ. ಕ್ವಶನ್ ನಂಬರ್ ಎಗೆ, ಆಯ್ತಾ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಬರುತ್ತೆ, ಸುನಿಲ್ಸ್ ಸನ್, ಆಯ್ತಾ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 8ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಬ್ಬ ವ್ಯಕ್ತಿಯ ಫೋಟೋ ನೋಡಿ ಸುನಿಲ್, ಒಬ್ಬ ವ್ಯಕ್ತಿಯ ಫೋಟೋ ನೋಡ್ಬಿಟ್ಟು ಸುನಿಲ್ ಒಬ್ಬ ವ್ಯಕ್ತಿಯ ಫೋಟೋ ನೋಡ್ಬಿಟ್ಟು ಸುನಿಲ್ ಹೇಳ್ತಾನೆ, ಅವನ ತಾಯಿ ನನ್ನ ತಂದೆಯ ಒಬ್ಬನೇ ಮಗ,
ಒಬ್ಬನೇ ಮಗನ ಹೆಂಡತಿ. ಆಯ್ತಾ? ಕ್ವಶನ್ ರಿಪೀಟ್ ಮಾಡ್ತೀನಿ. ಒಂದು ಫೋಟೋ ನೋಡ್ಬಿಟ್ಟು ಸುನಿಲ್ ಹೇಳ್ತಾನೆ. ಆಯ್ತಾ? ಯಾವುದೋ ಒಂದು ಫೋಟೋ ಇರುತ್ತೆ, ಫೋಟೋದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ನು ನೋಡ್ಬಿಟ್ಟು ಸುನಿಲ್ ಹೇಳ್ತಾನೆ, ಅವನ ತಾಯಿ ನನ್ನ ತಂದೆಯ ಒಬ್ಬನೇ ಮಗನ ಹೆಂಡತಿ ಅಂತ ಹೇಳ್ತಾರೆ. ಇವ್ರ ತಾಯಿ, ಈ ಫೋಟೋದಲ್ಲಿ ಇರ್ತಾರೋ ಆ ವ್ಯಕ್ತಿ ತಾಯಿ, ನನ್ನ ತಂದೆಯ ಒಬ್ಬನೇ ಮಗನ ಹೆಂಡತಿ ಅಂತ ಸುನಿಲ್ ಹೇಳ್ತಾರೆ. ಆಯ್ತಾ? ಸುನಿಲ್ ಇಲ್ಲೇ ಹೇಳ್ತಾನೆ ನನ್ನ ತಂದೆ ಅಂತ. ಇವರು ತಂದೆ ಆಗ್ಬೇಕು. ಆಯ್ತಾ? ಸುನಿಲ್ಗೆ ಇವರು ತಂದೆ ಆಗ್ಬೇಕು. ಅವನು ಹೇಳ್ತಾರೆ ನನ್ನ ತಂದೆ ಅಂದ್ರೆ ಇವರು ಸುನಿಲ್ ತಂದೆ. ನನ್ನ ತಂದೆಯ ಒಬ್ಬನೇ ಮಗ ಅಂದ್ರೆ ಏನು? ಆಯ್ತಾ? ನನ್ನ ತಂದೆಯ ಒಬ್ಬನೇ ಮಗ ಅಂದ್ರೆ ಇವನೇ ಸುನಿಲ. ಅವ್ರ ತಂದೆಗೆ ಒಬ್ಬನೇ ಮಗ ಅಂತೆ, ಸುನಿಲ್ ತಂದೆಗೆ ಒಬ್ಬನೇ ಮಗ ಅಂತ. ಹಂಗಂದ್ರೆ ಇವನೇ ಸುನಿಲ. ಹಂಗಂದ್ರೆ ಇವ್ರೇನಾಗಬೇಕು? ಸುನಿಲ್ಗೆ ಹೆಂಡತಿ ಆಗ್ಬೇಕು. ಇವರು ಸುನಿಲ್ ಹೆಂಡತಿ. ಆಯ್ತಾ? ಇವರು ಸುನಿಲ್ ಹೆಂಡತಿ ಆಗ್ಬೇಕು. ಆಯ್ತಾ? ಸುನಿಲ್ಗೆ ಇವ್ರು ಹೆಂಡತಿ ಆಗ್ಬೇಕು. ಇವರು ಹೆಂಡತಿ ಮಗ. ಆಯ್ತಾ? ಸುನಿಲ್ ಹೆಂಡತಿ ಮಗ ಆಗ್ಬೇಕು. ಸುನಿಲ್ ಹೆಂಡತಿ ಮಗ ಅಂದ್ರೆ ಸುನಿಲ್ಗೆ ಏನಾಗಬೇಕು? ಅವನಿಗೂ ಮಗ ಆಗ್ಬೇಕು. ಈ ಫೋಟೋದಲ್ಲಿರೋ ವ್ಯಕ್ತಿ ಸುನಿಲ್ಗೂ ಮಗ ಆಗ್ಬೇಕು. ಆಯ್ತಾ? ಕ್ವಶನ್ ನಂಬರ್ 8ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 8ಗೆ ಆನ್ಸರ್ ಎ, ಸುನೀಲನ ಮಗ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಇಂಟ್ರಡ್ಯೂಸಿಂಗ್ ಎ ಲೇಡಿ ಸೆಡ್. ಹಂಗಂದ್ರೆ ಒಂದು ಲೇಡಿನ ಇನ್ನೊಂದು ಲೇಡಿ ಇಂಟ್ರಡ್ಯೂಸ್ ಮಾಡ್ತಾರೆ. ಆಯ್ತಾ? ಒಬ್ರು ಲೇಡಿನ ಇನ್ನೊಬ್ರು ಲೇಡಿ ಇಂಟ್ರಡ್ಯೂಸ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂದ್ರೆ, ಶಿ ಈಸ್ ದ ಓನ್ಲಿ ಡಾಟರ್ ಆಫ್ DAUGHTR, ಓನ್ಲಿ ಡಾಟರ್ ಆಫ್ ಮೋಹನ್ಸ್ ಗ್ರ್ಯಾಂಡ್ ಫಾದರ್. ಆಯ್ತಾ? ಒಂದು ಲೇಡಿನ ಇನ್ನೊಂದು ಲೇಡಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಂತ ಹೇಳ್ತಾರೆ? ಶಿ ಈಸ್ ದ ಓನ್ಲಿ ಡಾಟರ್ ಆಫ್ ಮೋಹನ್ಸ್ ಗ್ರ್ಯಾಂಡ್ ಫಾದರ್. ನೆಕ್ಸ್ಟ್ ನೋಡಿ, ಹೂ ಈಸ್ ಮೈ ಹಸ್ಬೆಂಡ್ ಫಾದರ್. ಇವ್ರ ಹಸ್ಬೆಂಡ್ ಫಾದರ್ ಅಂತೆ. ಇವ್ರ ಹಸ್ಬೆಂಡ್ಗೆ ಫಾದರ್ ಆಗ್ಬೇಕಂತೆ. ಆಯ್ತಾ? ನೋಡಿ, ಇವ್ರ ಹಸ್ಬೆಂಡ್ ಅಂತೆ, ಇವ್ರ ಹಸ್ಬೆಂಡ್ಗೆ ಇವರು ಫಾದರ್ ಆಗ್ಬೇಕಂತೆ. ಆಯ್ತಾ? ಇವ್ರ ಫಾದರ್ ಅಂದ್ರೆ ಇವ್ರೇನಾಗಬೇಕು? ಸನ್ ಆಗ್ಬೇಕು. ಇವ್ರಿಬ್ರು ಮಂದಿ ಫಾದರ್ ಸನ್ ರಿಲೇಶನ್ಶಿಪ್ ಇದೆ. ಆಯ್ತಾ? ಇವ್ರ ಅಪ್ಪ ಆದ್ರೆ ಇವ್ರ ಮಗ ಆಗ್ತಾರೆ. ಅಂದ್ರೆ ಇವರಿಬ್ರು ಅಪ್ಪ ಮಗಳ ರಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓನ್ಲಿ ಡಾಟರ್ ಆಫ್ ಮೋಹನ್ ಗ್ರ್ಯಾಂಡ್ ಫಾದರ್. ಈ ಗ್ರ್ಯಾಂಡ್ ಫಾದರ್ಗೆ ಇವಳು ಡಾಟರ್ ಆಗ್ಬೇಕು. ಈ ಲೇಡಿ ಈ ಗ್ರ್ಯಾಂಡ್ ಫಾದರ್ಗೆ ಡಾಟರ್ ಆಗ್ಬೇಕು. ಇಲ್ಲೇ ರಿಲೇಷನ್ ಇದೆ. ಈ ಲೇಡಿ ಈ ಗ್ರ್ಯಾಂಡ್ ಫಾದರ್ಗೆ ಡಾಟರ್ ಆಗ್ಬೇಕು. ಆಯ್ತಾ? ಈ ಹಸ್ಬೆಂಡು ಈ ಗ್ರ್ಯಾಂಡ್ ಫಾದರ್ಗೆ ಸನ್ ಆಗ್ಬೇಕು. ಇವ್ರ ಗ್ರ್ಯಾಂಡ್ ಫಾದರ್ಗೆ ಸನ್ ಆಗ್ಬೇಕು. ಆಯ್ತಾ? ಇವರಿಬ್ರು ಸನ್ನು ಡಾಟರ್ ಅಂದ್ರೆ ಇವರು ಬ್ರದರು ಸಿಸ್ಟರ್ ಆಗ್ತಾರೆ. ಆಯ್ತಾ? ಇವರಿಬ್ರು ರಿಲೇಷನ್ನು ಬ್ರದರು ಸಿಸ್ಟರ್ ಆಗ್ತಾರೆ. ಆಯ್ತಾ? ಅಂದ್ರೆ ಈ ಲೇಡಿಗೆ ಇವ್ರೇನಾಗಬೇಕು? ಗಂಡನ ಸಹೋದರಿ ಏನಾಗಬೇಕು? ಗಂಡನ ಸಿಸ್ಟರ್ ಏನಾಗಬೇಕು? ಹಸ್ಬೆಂಡ್ ಸಿಸ್ಟರ್ ಏನಾಗಬೇಕು? ಈ ಲೇಡಿಗೆ ಇವರು ಹಸ್ಬೆಂಡ್ ಸಿಸ್ಟರ್ ಆಗ್ತಾರೆ. ಗಂಡನ ಸಹೋದರಿ ಏನಾಗಬೇಕು? ಅವ್ರನ್ನ ಸಿಸ್ಟರ್ ಇನ್ ಲಾ ಅಂತ ಕರೀತಾರೆ. SISTER, ಸಿಸ್ಟರ್ ಇನ್ ಲಾ. ಆಪ್ಷನ್ ಡಿ ಬರುತ್ತೆ. ಆಯ್ತಾ? ಕ್ವಶನ್ ನಂಬರ್ 9ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಯ್ತಾ? ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯನ್ನು ಪರಿಚಯಿಸುತ್ತಾ. ಆಯ್ತಾ? ಒಬ್ರು ಮಹಿಳೆ ಇದ್ದಾರೆ. ಒಬ್ರು ಮಹಿಳೆ ಇನ್ನೊಬ್ಬ ಮಹಿಳೆಯನ್ನು ಪರಿಚಯಿಸುತ್ತಾ ಹೇಳ್ತಾರೆ.
ಅವಳು ಅವಳು ನನ್ನ ಗಂಡನ, ಅವಳು ನನ್ನ ಗಂಡನ, ನನ್ನ ಗಂಡನ, ಅವಳು ನನ್ನ ಗಂಡನ. ಅರ್ಥ ಆಗ್ತಾ ಇದೆಯಾ? ಅವಳು ನನ್ನ ಗಂಡನ ತಂದೆ, ನನ್ನ ಗಂಡನ ತಂದೆ ಹಾಗೂ ಮೋಹನ್ ಅಜ್ಜನ, ಮೋಹನ್ ಅಜ್ಜ, ಆಯ್ತಾ? ಮೋಹನ್ ಅಜ್ಜನ ಏಕೈಕ ಪುತ್ರಿ, ಏಕೈಕ ಪುತ್ರಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ. ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯನ್ನು ಪರಿಚಯಿಸುತ್ತಾ ಅವಳು ನನ್ನ ಗಂಡನ, ಅವಳು ನನ್ನ ಗಂಡನ ತಂದೆ ಹಾಗೂ ಮೋಹನಜ್ಜನ ಏಕೈಕ ಪುತ್ರಿ ಅಂತ ಹೇಳ್ತಾರೆ. ಆಯ್ತಾ? ಇವ್ರ ಗಂಡನ ತಂದೆ ಮೋಹನಜ್ಜ ಇಬ್ರು ಒಂದೇ. ಆಯ್ತಾ? ಇವ್ರ ಗಂಡನ ತಂದೆ ಮೋಹನಜ್ಜ, ಇವ್ರ ಗಂಡನ ತಂದೆ ಹಾಗೂ ಮೋಹನಜ್ಜ ಇಬ್ರು ಒಂದೇನೆ. ಆಯ್ತಾ? ಅವರ ಏಕೈಕ ಪುತ್ರಿ ಅಂತೆ. ಆಯ್ತಾ? ಇಲ್ಲಿ ನೋಡಿ, ಇವ್ರ ಪುತ್ರಿ ಅಂತೆ. ನೋಡಿ, ಇವ್ರ ತಂದೆ ಅಂತೆ. ತಂದೆ ಆದ್ರೆ ಇವ್ರೇನಾಗ್ಬೇಕು? ಮಗ ಆಗ್ಬೇಕು. ಆಯ್ತಾ? ಇವ್ರಿಗೆ ಇವರು ತಂದೆ ಅಂತೆ. ಇವ್ರಿಗೆ ಇವರು ತಂದೆ ಆದ್ರೆ ಇವ್ರಿಗೆ ಇವ್ರು ಏನಾಗ್ಬೇಕು? ಮಗ ಆಗ್ಬೇಕು. ಆಯ್ತಾ? ಇವರಿಬ್ರು ನಡುವೆ ತಂದೆ ಮಗನ ಸಂಬಂಧ ಇದೆ. ಇವ್ರಿಗೆ ಇವರು ತಂದೆ ಆದ್ರೆ ಇವ್ರಿಗೆ ಇವರು ಮಗ ಆಗ್ತಾರೆ. ಇವರಿಬ್ರು ನಡುವೆ ತಂದೆ ಮಗನ ಸಂಬಂಧ ಆಗಿದೆ. ಆಯ್ತಾ? ನೋಡಿ, ಇವ್ರ ಮಗ ಇವರು, ಇವ್ರ ಮಗಳು ಇವರು. ಆಯ್ತಾ? ಇವ್ರ ಮಗ ಇವರು, ಇವ್ರಿಗೆ ಮಗಳು. ಅಂದ್ರೆ ಇವರಿಬ್ರು ಏನಾಗ್ತಾರೆ? ಇವರಿಬ್ರು ಅಣ್ಣ ತಂಗಿ ಆಗ್ತಾರೆ. ಇವರಿಬ್ರು ಅಣ್ಣ ತಂಗಿ. ಆಯ್ತಾ? ತಮ್ಮ ಅಕ್ಕ ಅಣ್ಣ ತಂಗಿ ರಿಲೇಷನ್ ಇರುತ್ತೆ. ಆಯ್ತಾ? ಹಾಗಾದ್ರೆ ಈ ಮಹಿಳೆಗೆ ಇವಳು ಏನಾಗಬೇಕು? ಈ ಮಹಿಳೆಗೆ ಇವ್ರೇನಾಗಬೇಕು? ಗಂಡನ ಅಕ್ಕ ತಂಗಿ ಆಗ್ಬೇಕು. ಆಯ್ತಾ? ಈ ಮಹಿಳೆಗೆ ಇವರು ಗಂಡನ ಅಕ್ಕ ತಂಗಿ ಆಗ್ಬೇಕು. ಗಂಡನ ಅಕ್ಕ ತಂಗಿ ಏನಂತ ಕರೀತಾರೆ? ಗಂಡನ ಸಹೋದರಿ ಅಂತ ಬರಿಬೋದು. ಆಪ್ಷನ್ ಡಿ ನೋಡಿ, ಗಂಡನ ಸಹೋದರಿ. ಗಂಡನ ಸಹೋದರಿ ಅಂತ ಕೊಟ್ಟಿದ್ರೆ ಗಂಡನ ಸಹೋದರಿ ಅಂತ ಹಾಕಿ, ಅಥವಾ ಅವ್ರೇನಾರ ಅತ್ತಿಗೆ ಅಂತ ಕೊಟ್ಟಿದ್ರೆ ಅತ್ತಿಗೆ ಅಂತ ಹಾಕಿ. ಆಯ್ತಾ? ಇದು ಆಗುತ್ತೆ, ಇದು ಆಗುತ್ತೆ. ಯಾವ್ದು ಕೊಟ್ಟಿದ್ರೆ ಅದನ್ನ ಮಾರ್ಕ್ ಮಾಡಿ. ಆಯ್ತಾ? ಕ್ವಶನ್ ನಂಬರ್ 9ಗೆ ಆಪ್ಷನ್ ಡಿ.